ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತರೂಪಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಸರಸ್ವತಿ ಮಹಾಭಾಗೇ ವಿದ್ಯೆ ಕಮಲಲೋಚನೆ ವಿಶ್ವರೂಪೇ ವಿಶಾಲಾಕ್ಷಿ ವಿಶ್ವರೂಪೇ ವಿಶಾಲಾಕ್ಷಿ ವಿದ್ಯಾಂದೇಹಿ ನಮೋಸ್ತುತೇ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪೀಠನಪಿತನೇ ಶ್ರೀವನಿತೆಯರಸನೇ ವಿಮಲರಾಜೀವ ಪೀಠನಪಿತನೇ ಜಗಗದಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಆನತ ಜನವ ಕಾವುದು ಗದುಗಿನ ವೀರನಾರಾಯಣ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು. ಶ್ರೀಮದಾಗಮ ಕುಲಕ್ಕೆ ನಾಯಕ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಕಂಡ ನಡವಿಯೊಳ ನಿಲ ಜನನು ಆ ಖಂಡಲನ ತನು ಜನ
ಪತಾಕಾ ದಂಡದಲ್ಲಿ ನಿಲ್ಲುವಂತೆ ವರವನು ಪಡೆದನ ಭೀಮ. ಕಂಡ ನಡವಿಯೊಳ ನಿಲ ಜನನು ಆ ಖಂಡಲನ ತನು ಜನ ಪತಾಕಾ ದಂಡದಲ್ಲಿ ನಿಲ್ಲುವಂತೆ ಆ ಖಂಡಲನ ತನು ಜನ ಪತಾಕಾ ದಂಡದಲ್ಲಿ ನಿಲ್ಲುವಂತೆ ವರವನು ಪಡೆದನ ಭೀಮ. ಶ್ರೀ ಗುರುಭ್ಯೋ ನಮಃ. ಒಂದು ಪ್ರಸಂಗಕ್ಕೆ ಬರುವ ಮೊದಲು ಒಂದು ವಿಚಾರ ಗಮನಕ್ಕೆ ತಂದು ಆಮೇಲೆ ಮುಂದೆ ಹೋಗ್ತೀನಿ. ಹಿರಿಯ ಗುರುಗಳು ಇದ್ದಾಗ ಜಯನಗರದಲ್ಲಿ ರಾಮ ಮಂದಿರದಲ್ಲಿ ನಾಗರಾಜರವರು ಒಂದು ಕಾರ್ಯಕ್ರಮ ಇಟ್ಟಿದ್ದರು. ಅಲ್ಲಿ ಗುರುಗಳು ಮೃದಂಗ ಇದೆಲ್ಲ ಬಾರಿಸ್ಬಿಟ್ಟು ಅಭಿಷೇಕ ಮಾಡಿ ಹೊರಡುವ ಸಮಯದಲ್ಲಿ ನಾಗರಾಜರವರು ನನ್ನ ಕರೆದ್ಬಿಟ್ಟು ಇವರು ಮಂಕುತಿಮ್ಮನ ಕಗ್ಗ ಹೇಳ್ತಾರೆ ಅಂತ ಅವರಿಗೆ ಪರಿಚಯ ಮಾಡಿಸಿದರು. ಆಮೇಲೆ ಫಲತಾಂಬೂಲವನ್ನು ಗುರುಗಳ ಮೂಲಕನೇ ನನಗೆ ಕೊಡಿಸ್ಬೇಕು ಅಂತ ಪಾಪ ನಾಗರಾಜಗವರಿಗೆ ಇದಿತ್ತು. ಆಗ ಫಲತಾಂಬೂಲ ತಗೊಂಡಾಗ ಹೀಗೆ ನಿಲ್ಲಿಸಿ ಹಿಂಗಂದರು. ನಿಲ್ಲಿಸಿದಾಗ ಆಮೇಲೆ ಅವರು ಮೈ ಮೇಲಿದ್ದ ಇದೇ ಶಾಲು, ಅದು ಶಾಲು ಕೊಟ್ಟ ಮೇಲೆ ಇವತ್ತೇ 2ನೇ ಬಾರಿ ಹಾಕ್ತಾಯಿರೋದು. ನಾನು ಇದನ್ನು ಹಾಕೋದಿಲ್ಲ, ಆದರೆ ಅದನ್ನು ಹಾಗೆ ಇಟ್ಟಿದ್ದೀನಿ. ಅದನ್ನು ತಮ್ಮ ಮೈ ಮೇಲಿಂದ ತೆಗೆದು ಹೀಗೆ ಹಾಕಿ ಬೆನ್ನ ಮೇಲೊಂದು ತಟ್ಟಿ ನನ್ನ ಕವಚವನ್ನೇ ನಿನಗೆ ಕೊಟ್ಟಿದ್ದೀನಿ ಹೋಗ್ ಅಂತ ಹೇಳಿದರು. ನಾನು ಅಲ್ಲಿಗೆ ಬರುವಾಗ ನಾನು ನನ್ನ ಹೆಂಡತಿ ಬರ್ತಾಯಿದ್ವಿ. ಬರುವಾಗ ದಾರಿಯಲ್ಲಿ ಅದು ಯಾಕೋ ಏನೋ ಗೊತ್ತಿಲ್ಲ ಆಂಜನೇಯ ಕವಚ ಮಂತ್ರ ಹೇಳ್ಕೊಂಡು ಬಂದಿದ್ವಿ. പക്ഷേ ಇವೆಲ್ಲ ನಮ್ಮ ಅನುಭವಕ್ಕೆ ಬಂದಾಗ ಅದೊಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇವಲ್ಲ, ಹಾಗಾಗುತ್ತೆ. ಆದ್ದರಿಂದ ಒಮ್ಮೆ ಬಂದು ಹೋಗಿದ್ದೆ, ಗುರುಗಳು ಇರಲಿಲ್ಲ ಅವಾಗ. ಈಗ ಮತ್ತೆ ಆಂಜನೇಯ ಕರೆಸಿದ್ದಾನೆ. ಅದಕ್ಕೋಸ್ಕರವಾಗಿ ಇದರ ಆರಂಭಕ್ಕೆ ಮೊದಲು 2 ಭಾಮಿನಿಯನ್ನು ರಚನೆ ಮಾಡಿದ್ದೇನೆ. ನಾನೇ ನಿನ್ನೆ ಟ್ರೈನಲ್ಲಿ ಬರುವಾಗ ರಚನೆ ಮಾಡ್ಕೊಂಡು ಬಂದೆ. ಈ ಪ್ರಸಂಗಕ್ಕೆ ಸರಿಯಾಗುವ ಹಾಗೆ, ಅದೇನು ಭಾಳ ಏನು ನಮ್ಮ ಕುಮಾರವ್ಯಾಸನ ಭಾಮಿನಿ ಏನಲ್ಲ, ಅವರು ನಮ್ಮ ಭಾಮಿನಿ ಅಷ್ಟೇ. ಅದು 2 ಪದ್ಯವನ್ನು ಹೇಳಿಬಿಟ್ಟು ಮುಂದೆ ಹೋಗ್ತೀನಿ. ಬಿಂದು ಮಾಧವ ಮುನಿಯ ಕೃಪೆಯನು, ಬಿಂದು ಮಾಧವ ಮುನಿಯ ಕೃಪೆಯನು ಅಂದು ಪಡೆದೆನು ಭಾಗ್ಯದಿಂದಲಿ, ಅಂದು ಪಡೆದೆನು ಭಾಗ್ಯದಿಂದಲಿ. ಇಂದು ಬಂದಿಗೆ ನಿನ್ನ ಸನಿಹಕ್ಕೆ ತಂದೆ ಕೃಪೆದೋರೋ, ಮಂದಮತಿ ನಾನಹೆನುದಿಟವಿದು ಕುಂದು ತೋರದೆ ನುಡಿಯ ನುಡಿಸೋ, ತಂದೆ ಮಾರುತಿ ಕೃಪೆಯ ಹರಿಸೋ ಗಮಕ ವಿಸ್ತರಕ್ಕೆ. ಮೊಟ್ಟ ಮೊದಲಿನ ಯತನವಿದು ನಾನಿಷ್ಠೆಯಿಂದಲಿ ತೊಡಗಿಕೊಂಡಿಗೆ, ತಟ್ಟಿ ಬೆನ್ನನು ಕರುಣೆಯಿಂದಲಿ ಮಾನ ಉಳಿಸಯ್ಯ. ಪಟ್ಟು ಬಿಡದಿಹ ಕುರುಪ್ರಸಾದ ನೊತ್ತಡಕ್ಕೆ ನಾ ಮಾರು ಹೋದೆನು, ಕೆಟ್ಟು ಹೋಗದ ರೀತಿಯಿಂದಲಿ ರಕ್ಷಿಸೋ ಹನುಮ. ಈಗ ಹನುಮನೇ ಕಾಪಾಡಬೇಕು. ಈಗ ಪ್ರಸಂಗ ಎಲ್ಲ ಗೊತ್ತಿದ್ದ ಹಾಗೆ, ದ್ರೌಪದಿ ಅರಣ್ಯದಲ್ಲಿರಬೇಕಾದ್ರೆ ಅನಿರೀಕ್ಷಿತವಾಗಿ ಒಂದು ಅಪೂರ್ವವಾದ ಪುಷ್ಪದ ಸುಗಂಧ ಅವಳ ಮೂಗಿಗೆ ಬಡಿಯುತ್ತೆ. ಸಾಮಾನ್ಯವಾಗಿ ಮಹಿಳೆಯರು ಹೂ ಕಂಡಾಗ ಹೂವಿನಂಥ ಮನಸ್ಸಿನವರು ಸುಮನಸಃ. ಆದ್ದರಿಂದ ಅದರ ಬಗ್ಗೆ ಹೆಚ್ಚು ಹೆಚ್ಚು ಆಕರ್ಷಿತರಾಗ್ತಾರೆ. ಅವಳಿಗೆ ಆ ಸುವಾಸನೆಯನ್ನು ಅದು ಆಘ್ರಾಣಿಸಿದಾಗ, ಎಂಥ ಸುವಾಸನೆ ಇದೆಯಲ್ಲ ಇದು, ಹೂವಿನ ಸುವಾಸನೆಯೇ ಇಷ್ಟು ಚೆಂದ ಇರಬೇಕಾದ್ರೆ ಹೂ ಎಷ್ಟು ಚೆಂದ ಇರಲಿಕ್ಕೆ ಸಾಕು ಅಂತ ಯೋಚನೆ ಮಾಡಿ ಆ ಸುಗಂಧವನ್ನು
ಆಘ್ರಾಣಿಸಿ ಆ ಹೂವನ್ನು ಹೇಗಾದರೂ ಮಾಡಿ ನಾನು ತರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾಳೆ ದ್ರೌಪದಿ. ಆ ಹೂವನ್ನು ಹೇಗೆ ತರಿಸ್ಕೊಳ್ಳೋದು? ಆ ಹೂವಿನ ಪರಿಮಳವನ್ನು ಆಘ್ರಾಣಿಸಿದ್ದಾಳೆ. ಒಳ್ಳೆಯ ಅರಣ್ಯದಲ್ಲಿ ಬದರಿಕಾಶ್ರಮದಲ್ಲಿ ಅವರು ಬಂದಿದ್ದಾರೆ. ಅಲ್ಲೆಲ್ಲ ನವಿಲುಗಳು ತುಂಬ ತುಂಬ ಒಳ್ಳೆಯ ಹೂವುಗಳನ್ನು ಹೊತ್ತ ಉದ್ಯಾನವನಗಳಿದ್ದಾವೆ. ಆ ಸನ್ನಿವೇಶ ಆ ಪಾಂಡವರಿಗೂ ಜೊತೆಗೆ ದ್ರೌಪದಿಗೂ ತುಂಬ ತುಂಬ ಆಪ್ಯಾಯಮಾನವಾಗಿತ್ತು, ಆಹ್ಲಾದಕರವಾಗಿತ್ತು. ಅದನ್ನೇ ಆ ಸೌಗಂಧಿಕ ಪುಷ್ಪವನ್ನು ತರುವಂತಹ ಬೇಡಿಕೆಯನ್ನು ಯಾರಿಗೆ ಹೇಳುವುದು ಅಂತ ಯೋಚನೆ ಮಾಡಿ, ನನಗೆ ಈಗ ಹೇಳಬೇಕಾದ್ದು ಭೀಮನಿಗೆ ಮಾತ್ರ ಎಂಬುದಾಗಿ ತೀರ್ಮಾನ ಮಾಡಿ ಭೀಮನಿಗೆ ಹೇಳ್ತಾಳೆ. ಭೀಮ ಹೋಗಿ ಅದನ್ನು ತರುವ ಪ್ರಯತ್ನ ಮಾಡ್ತಾನೆ. ತರುವಾಗ ಹನುಮಂತ ಮತ್ತು ಭೀಮರ ಒಂದು ಸಂಪರ್ಕ ಆಗುತ್ತೆ. ಅವರಿಬ್ಬರ ಒಂದು ಸಂವಾದಗಳು ಹೇಗಿರುತ್ತೆ ಅಂತ ಈ ಪ್ರಸಂಗ ನಮಗೆ ವಿವರಣೆ ಕೊಡುತ್ತೆ. ಸರಸ ಸೌಗಂಧಿಕದ ಪರಿಮಳ ಭರದ ಭಾರವಣೆಯಲಿ ಸರಸ ಸೌಗಂಧಿಕದ ಪರಿಮಳ ಭರದ ಭಾರವಣೆಯಲಿ ತಿಳಿಗೊಳನ ಉರುಬುದರೆಗಳ ತಿವಿಗುಳಿನ ತುಂತುರು ತುಷಾರದಲ್ಲಿ ಮೊರೆದೊಗುವ ಮರಿದುಂಬಿಗಳ ಮೋಹರದ ಮೋಡ ಮೋಡಿಯಲಿ ಡಾವರಿಸಿದೈದಿಂದ್ರಿಯದಲೊಂದಿರೆ ಸಕಲ ಮುನಿ ಜನವ ಆ ಆಶ್ರಮದಲ್ಲಿ ಮುನಿಗಳೆಲ್ಲ ವಾಸವಾಗಿದ್ದರು. ಮುನಿಗಳಿಗೆ ಅಷ್ಟು ಆಕರ್ಷಣೆಯನ್ನು ಆ ಸೌಗಂಧ ಕೊಟ್ಟಿತ್ತಂತೆ. ಮುನಿಗಳು ಜಿತೇಂದ್ರಿಯರು, ಸಾಮಾನ್ಯವಾಗಿ ಅವರ ಎಲ್ಲ ಇಂದ್ರಿಯಗಳು ಅವ್ರು ಹೇಳ್ದಂಗೆ ಕೇಳುತ್ತೆ. ಅಂಥವರಿಗೆ ಆಕರ್ಷಣೆ ಕೊಡ್ತು ಅಂತ. ಸೌಗಂಧದ ಪರಿಮಳ ಹೇಗೆ ಮೂಗಿಗೆ ಬಡಿಯುತ್ತೆ, ಜೊತೆಗೆ ಆ ಸೌಗಂಧ ಅಲ್ಲಿಯ ಸರೋವರದ ತುಂತುರು ಹನಿಗಳ ಸಂಪರ್ಕದಿಂದ ಚರ್ಮಕ್ಕೂ ಕೂಡ ಆಹ್ಲಾದಕರ ಅನುಭವವನ್ನು ಕೊಡುತ್ತೆ. ಚರ್ಮಕ್ಕೆ ಆಕರ್ಷಣೆ ಅದು, ಆ ತುಂತುರು ಹನಿ. ಮೂಗಿಗೆ ಸುವಾಸನೆ ಆದರೆ ಆ ತಣ್ಣನೆಯ ಹನಿಗಳು ಆ ಅದು ತ್ವಗೀಂದ್ರಿಯಕ್ಕೂ ಕೂಡ ಒಂದು ಪ್ರೇರಣೆ ಕೊಟ್ಟವು. ಆಮೇಲೆ ಕರ್ಣಕ್ಕೆ, ಕಿವಿಗೂ ಕೂಡ. ಅದಕ್ಕೆ ಪ್ರಕೃತಿ ನಮಗೆ ಕೊಟ್ಟುವಷ್ಟು ಆನಂದ ಇನ್ಯಾವುದೂ ಕೊಡಲ್ಲ. ಅದಕ್ಕೆ ನಮಗೆ ಬ್ರಹ್ಮಾನಂದ ಬೇಕು ಅಂದರೆ ಪ್ರಕೃತಿಗೆ ಹೋಗಬೇಕು ಅಂತ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂತ ಡಿ ವಿಜಿಯವರು ಹೇಳ್ತಾರೆ. ಆ ಪ್ರಕೃತಿ ಅಷ್ಟು ನಮಗೆ ಮನ ಮುಟ್ಟುತ್ತೆ. ಅಂತಹ ಮುನಿಗಳಿಗೆ ಮೂಗನ್ನೂ ಕೂಡ ಆಕರ್ಷಿಸಿತ್ತು, ಚರ್ಮಕ್ಕೂ ಹಿತವಾಯಿತು, ಜೊತೆಗೆ ಕಿವಿಗಳಿಗೆ ಮರಿದುಂಬಿಗಳು, ಅಜೇಂಕಾರ. ಸಾಮಾನ್ಯವು ಹೂಗ ಅರಳಿದ ತಕ್ಷಣ ಪ್ರಕೃತಿಯಲ್ಲಿ ನಮಗೆ ಗೊತ್ತಾಗದ ಹಾಗೆ ಅದು ಕಾಯುವುದಿಲ್ಲ, ದುಂಬಿಗಳೂ ಕಾಯುವುದಿಲ್ಲ, ಸೂರ್ಯೋದಯ ಕಾಯುವುದಿಲ್ಲ, ನಾವು ಮಾತ್ರ ತಡವಾಗಿ ಹೇಳೋದಷ್ಟೇ. ಅದರಲ್ಲಿ ಯಾವುದೂ ಕೂಡ ಕಾಯೋದಿಲ್ಲ. ಆಯಾ ಕೆಲಸಗಳು ಆ ಸಮಯಕ್ಕೆ ಅದು ನಡೀತಲೇ ಇರ್ತವೆ. ಆ ಮರಿದುಂಬಿಗಳು, ಹೂವು ಅರಳಿದ ತಕ್ಷಣ ಮರಿದುಂಬಿಗಳು ಬಂದು ಹೂವಿನಿಂದ ಮಕರಂದವನ್ನು ಸಂಗ್ರಹಿಸುವ ಕೆಲಸ ಮಾಡ್ತಾಯಿದ್ದು. ಅವು ಸುಮ್ಮನೆ ಬರೋದಿಲ್ಲ, ಅವು ಕೆಲಸ ಮಾತ್ರ ಮಾಡುವಾಗ ಪ್ರಕೃತಿಗೆ ಅಥವಾ ಅಲ್ಲಿ ಸುತ್ತಮುತ್ತಲೂ ಆನಂದವನ್ನು ಕೊಟ್ಟೆ ಆ ಪ್ರಕೃತಿ ನಮಗೆ ಅದ್ಭುತವಾದ ಅನುಭವವನ್ನು ಕೊಡುತ್ತೆ. ಮರಿದುಂಬಿಗಳು ಸುಮ್ಮನೆ ಹೂವಿಗೆ ಹಾರಿಕೊಂಡು ಹೋಗೋದಿಲ್ಲ, ಅವು ಹಾರುವಾಗ ಜೇಂಕಾರ ಮಾಡ್ತವೆ. ಆ ಜೇಂಕಾರ ನಮ್ಮ ಕಿವಿಗೆ ಕೇಳುತ್ತಲ್ಲ, ಕಿವಿ ಅತ್ಯಂತ ಅದು ಸಾರ್ಥಕವಾಗಿ ಬಿಡುತ್ತೆ. ಇವೆಲ್ಲವೂ ಕೂಡ ಮುನಿಗಳಿಗೆ ಈ ರೀತಿಯಾಗಿ ಮುನಿಗಳ ಇಂದ್ರಿಯಗಳನ್ನು ಆಕರ್ಷಿಸಿತ್ತು. ಅಂದಮೇಲೆ ಸಾಮಾನ್ಯದವರಿಗೇನು ಅದು ಆಕರ್ಷಣೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ.
ಅದರಿಂದ ಇಂದ್ರಿಯಗಳು ಅಂತ ಜಿತೇಂದ್ರಿಯರ ಒಂದು ಇಂದ್ರಿಯಗಳನ್ನು ಕೂಡ ಆಕರ್ಷಿಸಿತ್ತು ಆ ಸುಗಂಧ, ಅಪೂರ್ವವಾದ ಸುಗಂಧ. ಅರಸನಲಿ ಮೇನ್ ನಕುಲ ಸಹದೇವರಲಿ ಅರಸನಲಿ ಮೇನ್ ನಕುಲ ಸಹದೇವರಲಿ ತನ್ನ ಮನೋರಥಕ್ಕೆ ವಿಸ್ತರಣವಾಗದು ನುಡಿವಡಿಲ್ಲರ್ಜುನ ಸಮೀಪದಲ್ಲಿ ಅರಿಭಯಂಕರ ಭೀಮನೇ ಗೋಚರಿಸುವನಲ ತನ್ನ ಮನೋರಥಕ್ಕೆ ಅರಿಭಯಂಕರ ಭೀಮನೇ ಗೋಚರಿಸುವನಲಾಯನುತ ಆತನ ಹೊರಗೆ ಬಂದಳು ನಗುತ ನುಡಿದಳು ಮಧುರ ವಚನದಲ್ಲಿ ಆ ಅಪೂರ್ವವಾದ ಪುಷ್ಪದ ಸುಗಂಧ ಹೇಗೆ ಮುನಿಗಳಿಗೆ ಪ್ರೇರಣೆ ನೀಡಿತೋ ಹಾಗೆ ಒಬ್ಬರಿಗೆ ಸುವಾಸನೆ ಮಾಡಿ ಅಲ್ಲಿಯೇ ಅದು ಕೊನೆಗೊಳ್ಳುವುದಿಲ್ಲ, ಮತ್ತೆ ಎಲ್ಲರಿಗೂ ಕೂಡ ಅದು ಹಂಚುತ್ತೆ. ಹಾಗೆ ಸುಗಂಧ ಹರಿದು ಬಂತಂತೆ, ಮೇಲು ಸ್ತರದ ಸುಗಂಧ ಹರಿದು ಬಂದು ಆ ಸುಗಂಧವನ್ನು ಆಘ್ರಾಣಿಸಿದ, ಅಲ್ಲಿ ದ್ರೌಪದಿ ಇದ್ಲು, ಆಘ್ರಾಣಿಸಿದ್ಲಂತೆ. ಅವಳು ಆ ಸುಗಂಧಕ್ಕೆ ಮಾರು ಹೋಗಿಬಿಟ್ಲು. ಎಂಥ ಅದ್ಭುತವಾದ ಸುಗಂಧ ಇದು! ಆದ್ದರಿಂದ ಈ ಸುಗಂಧವೇ ಇಷ್ಟು ಚಂದ ಇರಬೇಕಾದ್ರೆ, ಇಷ್ಟು ಅಪ್ಯಾಯಮಾನವಾಗಿರಬೇಕಾದ್ರೆ, ಯಾವ ಮೂಲದಿಂದ ಆ ಸುಗಂಧ ಬಂದಿದೆಯೋ ಆ ಮೂಲ ಸ್ವರೂಪವಾದ ಹೂವು ಹೇಗಿರ್ಲಿಕ್ಕೆ ಸಾಕು. ಆದ್ದರಿಂದ ಹೂವಿನತ್ತ ಅವಳ ಚಿತ್ತ ದಾಟಿತು. ಆ ಹೂವಿನತ್ತ ಹೋದಾಗ ಅದು ಬೇಕು ಅಂತ. ಸಾಮಾನ್ಯವಾಗಿ ಹೆಣ್ಮಕ್ಳು ಬೇಕು ಅಂತ ಯಾರಿಗೆ ಹೇಳ್ತಾರೆ ಅಂದರೆ ತಮ್ಮ ಗಂಡಂದರಿಗೆ ಹೇಳೋದು, ಬೇಕಾದವ್ರು ತಂದು ಕೊಡಬೇಕು. ಇವಳು ಹಾಗೆ ಬೇಕು ಅಂದಾಗ ಇದನ್ನು ಯಾರ ಮೂಲಕ ತರಿಸ್ಲಿ, ಅವಳಿಗೆ ಚಿಂತೆ ಶುರುವಾಯ್ತಂತೆ. ಯಾರಿಗೆ ಹೇಳಲಿ? ಅವಳೇ ಹೇಳ್ತಾಳೆ, ಹೋಗಲಿ ನಮ್ಮ ಧರ್ಮರಾಜ ಹಿರಿ ಗಂಡನಿಗೆ ಹೇಳೋಣವೇ, ಅವನು ಎಷ್ಟೊತ್ತಿಗೂ ಶಾಂತಿ ಶಾಂತಿ ಅಂತ ಕೂತ್ಕೊಳ್ಳೋನು, ಈ ಥರ ಕೆಲಸ ಮಾಡೋನಲ್ಲ ಧರ್ಮರಾಜ. ಈ ದ್ರೌಪದಿಗೆ ಹೂ ತಂದು ಕೊಡ್ಲಿಕ್ಕಿದೆ, ಅವನು ಧರ್ಮ ಕಾರ್ಯಗಳು ಬೇಕಾದಷ್ಟಿರುತ್ತೆ. ಅದರಿಂದ ಅವನ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಮೊದಲೇ ತೀರ್ಮಾನ ಮಾಡಿಬಿಟ್ಲು, 5 ಜನ ಇದ್ದರೆ ಏನೆಲ್ಲ ಸಮಸ್ಯೆ ಇದೆ ಅಂತ. ಅರಸನಲ್ಲಿ ಹೇಳೋಣವೇ? ಇಲ್ಲ, ಆಗಲ್ಲ, ಅವನು ಮಾಡಲ್ಲ ಅಂತ ಗೊತ್ತು ಅವಳಿಗೆ. ಗೊತ್ತಾ, ಯಾರು ಹೇಳ್ತಾರೆ, ಕೆಲವರು ತೀರ್ಮಾನ ಮಾಡಿಬಿಡ್ತಾರೆ, ಯಾವುದನ್ನು ಹೇಳಿ ತಂದು ಕೊಡ್ತಾರೆ, ಯಾವುದನ್ನು ಹೇಳಿ ತಂದು ಕೊಡಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ತಂದು ಕೊಡುವಂಥದ್ದನ್ನೇ ಹೇಳ್ತಾರೆ ಅಷ್ಟೇ, ಇಲ್ಲದನ್ನು ಅವರೇ ಹೋಗಿ ತಗೊಂಬರ್ತಾರೆ ಅಲ್ವಾ, ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಸರಿ, ನಕುಲ ಸಹದೇವರಿಗೆ ಹೇಳೋಣವೇ? ಅವು ಇನ್ನೂ ಸಣ್ಣ ಮಕ್ಕಳು, ಸಣ್ಣವರವರು, ಅವ್ರ ಪಾಪ ಅವ್ರಿಗೆ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಲಿಕ್ಕೆ ಆ ದ್ರೌಪದಿಯ ಭಾವನೆ ನೋಡಿ. ನಕುಲ ಸಹದೇವರು ನನ್ನ ಮನೋಭಿಪ್ರಾಯಕ್ಕೆ ಸ್ಪಂದಿಸುವುದಿಲ್ಲ, ಆದ್ರಿಂದ ಹೋಗ್ಲಿ, ಅರ್ಜುನನ ಹತ್ರ ಹೇಳಿದರೆ 3 ಲೋಕದ ಗಂಡ ಅವನು ತರ್ತಿದ್ನೋ ಏನೋ, ಅವನಿಲ್ಲ, ಈಗ ದೇವಲೋಕಕ್ಕೆ ಹೋಗಿದ್ದಾನೆ. ಪಾಶುಪತಾಸ್ತ್ರವನ್ನು ತಗೊಂಡು ಇಂದ್ರಲೋಕಕ್ಕೆ ಇಂದ್ರನಿಗೆ ಸಹಾಯ ಮಾಡ್ಲಿಕ್ಕೆ ಅಲ್ಲಿ ಹೋಗಿದ್ದಾನೆ. ಸುಮಾರು ಹೋಗಿ ಸಮಯ ಸುಮಾರಾಯಿತು, ಬರಲಿಲ್ಲ ಇನ್ನು. ಅವನಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಈಗ ಅರ್ಜೆಂಟಾಗಿ ಆಗಬೇಕಲ್ಲ ಇದು. ಆದ್ದರಿಂದ ಉಳಿದವ್ರು ಯಾರು? ಅವಳು ತೊಮ್ಮೆ ತೀರ್ಮಾನ ಮಾಡ್ತಾಳೆ, ಅರಿಭಯಂಕರ, ಎಂಥ ಶತ್ರು ಎದುರುಗಡೆ ಬಂದರೂ ಕೂಡ ಅವನ ಶತ್ರು ನಿರ್ನಾಮ ಮಾಡಿಬಿಡ್ತಾನೆ, ಆ ಧೈರ್ಯ ಇದೆ ಅವಳಿಗೆ. ಆದ್ದರಿಂದ ಅರಿಭಯಂಕರನಾದ ಭೀಮ ನನ್ನ ಕಣ್ಣೆದುರುಗಡೆ ಕಾಣಿಸ್ತಿದ್ದಾನೆ ಅಂದರೆ ತಂದು ಕೊಡಬಲ್ಲ ಎಂಬ ಭಾವನೆ ನನಗೆ ಬರ್ತಾ ಇದೆ. ಅವನೇ ಗೋಚರಿಸ್ತಾನೆ ಇಲ್ಲ, ಗುರುತಿಸ್ತಾ ಇದ್ದಾನಲ್ಲ. ಆದ್ದರಿಂದ ಸರಿ, ಹಾಗಾದರೆ ಇನ್ನೇನು ಮಾಡೋದು? ಅವನ ಸಮೀಪಕ್ಕೆ ಹೋದ್ಲು. ಎಲ್ಲ ನೋಡಿ, ಸಮಸ್ಯೆ ಆದಾಗಲೂ ಅವನ ಸಮೀಪಕ್ಕೆ ಹೋಗಿದ್ದು. ಈ ಹೂ ತಂದು ಕೊಡಬೇಕಾದ್ರೆ ಭೀಮನ ಮೇಲೆ ಬಹಳ ವಿಶೇಷವಾದ ಪ್ರೀತಿ ಅವಳಿಗೆ ದ್ರೌಪದಿಗೆ. ಕೀಚಕ ತೊಂದರೆ ಕೊಟ್ಟಾಗಲೂ ಹಾಗೆ, ಇವ್ರು ಯಾರೂ ಉಪಯೋಗ ಇಲ್ಲ, ಮಾಡಿದರೆ ಭೀಮ ಮಾಡಬೇಕು ಅಂತ ಭೀಮನ ಹತ್ರ ಹೋಗಿದ್ಲು ಅವಳು. ಹಾಗೆ ಭೀಮನ ಸಮೀಪಕ್ಕೆ ಬಂದಲು. ಬರಬೇಕಾದ್ರೆ ಹೇಗೆ ಹೇಳಬೇಕು? ನಮಗೆ ತುಂಬ ಇಷ್ಟವಾದ ವಸ್ತುವನ್ನು ಪತಿಯ ಹತ್ರ ತಂದು ಕೊಡ್ಲಿಕ್ಕೆ ಹೇಳಬೇಕಾದ್ರೆ
ಅದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗ್ತದೆ ಮುಖದ ಭಾವಗಳನ್ನೆಲ್ಲ. ಸೀದಾ ಹೇಗೇಗೋ ಹೇಳಿದರೆ ತಂದು ಕೊಡ್ತಾರೆ ಅಂತಿಲ್ಲ, ಮೂಡ್ ಆಫ್ ಆಗ್ಬೋದು. ಆದ್ರಿಂದ ಎಂದೂ ಬಾರದ ನಗು ಅಂತ ಅಂದ್ಕೊಂಡಿದ್ದಾಳೆ, ನಗುತ್ತಾ 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 ನಗುತ್ತಾ. ಆಮೇಲೆ ಹೇಗೆ ಹೇಳಿದ್ಲಂತೆ, ಮಧುರವಾಗಿ ಹೇಳಿದ್ಲಂತೆ. ಎಷ್ಟು ಕೂಲಾಗಿ ಬಿಟ್ಟಿರ್ತಾರೆ ನೋಡಿ ಹೇಳುವಾಗ. ಭಾಳ ಇವತ್ತೇನೋ ತುಂಬ ಮಧುರವಾದ ಮಾತು ಬಂತು ಅಂದರೆ ಏನೋ ಪ್ಲೇಟ್ ಇದೆ ಅಂತೇಳಿ ಅರ್ಥ. ಹಾಗೆ ಮಧುರವಾಗಿ ನಗುತ್ತಾ ನಗುತ್ತಾ ಆಕರ್ಷಣೆ ನೋಡಿ, ನಗು ಇದೆಯಲ್ಲ ಎಲ್ಲರನ್ನೂ ಆಕರ್ಷಣೆ ಮಾಡಿಬಿಡುತ್ತೆ. ಅದು ನಕ್ರು ಅಂದರೆ ಕೆಲಸ ಆಯಿತು ಅಂತ ಅರ್ಥ. ಸ್ಮೈಲಿ ಸಕರ್ ವಿಚ್ ಸೆಟ್ಸ್ ಮೆನಿ ಪ್ರಾಬ್ಲಮ್ಸ್ ಸ್ಟ್ರೈಟ್ ಅಂತ ಒಂದು ಚೈನೀಸ್ ಗಾದೆ ಇದೆ. ಒಂದು ನಗುತ್ತಾ ನಗುತ್ತಾ ಹೋದರೆ ಅದು ವಕ್ರರೇಖೆ ನಗು ಅನ್ನೋದು, ಅಂದರೆ ತುಟಿಯ ಮೂಲಕ ಹೊಂಬುದಲ್ವಾ, ವಕ್ರವಾಗಿ ಬರುತ್ತೆ. ಆದರೆ ಆ ನಗು ವಕ್ರರೇಖೆ ಆಗಿದ್ರು ಕೂಡ ತುಂಬ ಸಮಸ್ಯೆಯನ್ನು ಸರಳೀಕರಿಸುತ್ತಂತೆ. ಆದ್ದರಿಂದ ಆ ದ್ರೌಪದಿ ಜಾಣೆ, ಬಹಳ ಪಂಡಿತೆ ಅವಳು. ಅವಳ ತಿಳುವಳಿಕೆಯ ಮುಂದೆ ಯಾರೂ ಇರಲಿಲ್ಲ, ಭೀಷ್ಮರನ್ನೇ ಎದುರಿಸುವಂಥ ತಾಕತ್ತು ಅವಳಿಗಿತ್ತು. ಅದರಿಂದಲೇ 5 ಜನರನ್ನು ನಿಯಂತ್ರಣದಲ್ಲಿಟ್ಕೊಂಡಿದ್ದವಳು. ಆ ಬುದ್ಧಿವಂತಿಕೆ ಇಲ್ದಿದ್ರೆ ಬಿದ್ದೋಗ್ತಿದ್ಲು ಅವಳು. ಆದ್ದರಿಂದ ಹೋಗಿ ನೇರವಾಗಿ ಭೀಮನಲ್ಲಿಗೆ ಹೋಗಿದ್ದಾಳೆ. ಭೀಮನಲ್ಲಿಗೆ ಹೋಗಿ ನಗ್ತಾ ನಗ್ತಾ ಮಾತನ್ನಾಡ್ತಾಳೆ. ನನಗೆ ಈ ಹೂವನ್ನು ತಂದು ಕೊಡಬೇಕು ಅಂತ ಕೇಳ್ತಾಳೆ. ಬಿಗಿದು ಬತ್ತಳಿಕೆಯನು ಹೊನ್ನಾಯುಗದ ಖಡ್ಗ ಶರಾಸನವ ಕೊಂಡು ಅಗಧರನ ನೆನೆದನು. ಅನಿಲ ಸುತ ಅಗಧರನ ನೆನೆದನು, ಅನಿಲ ಸುತ ಹೊರವಂಟನಾಶ್ರಮವ ಬಗಿದು ಹೊಕ್ಕನರಣ್ಯವನು, ಬಗಿದು ಹೊಕ್ಕನರಣ್ಯವನು ಬೊಬ್ಬೆಗಳ ಬಿರುಬಿನ ಬಾಹು ಸತ್ವದ ವಿಗಡ ಭೀಮನ ಕಾಲು ದುಳಿ ಕಂಪಿಸಿತು ಕಾನನವ. ಸರಿ, ದ್ರೌಪದಿ ಮನವಿ ಮಾಡಿದ್ದಾಳೆ. ಅವರು ಹೇಳಿದ ರೀತಿಯಲ್ಲೇ ಭೀಮ ಮಾಡಬೇಕು ಅಂತ ಅನಿಸ್ಬಿಡ್ತು. ಆಯಿತು ತರ್ತೇನೆ, ಇದೇನು ಮಹಾ ಕೆಲಸ, ದೊಡ್ಡ ಕೆಲಸ, ಏನೆಲ್ಲ ಕೆಲಸ ಮಾಡಿದ್ದೀನಿ ನಾನು, ಒಂದು ಹೂ ತರೋದೊಂದು ದೊಡ್ಡ ಸಾಹಸದ ಕೆಲಸವೇ ಅಂತ ಬತ್ತಳಿಕೆಯನ್ನು ಬೆನ್ನಿಗೆ ಬಿಗಿದುಕೊಂಡ. ಇನ್ನು ಹೊನ್ನಾಯುಗದ ಖಡ್ಗ ಶರಾಸನವ ಕೊಂಡಗಧರನ ನೆನೆದು ಇನ್ನು ಏನು ಮಾಡಿದ್ದಾನೆ, ಹೊನ್ನಾಯುಗದ, ಹೊನ್ನಿನ ಅಂದರೆ ಚಿನ್ನದ ಕೋಶ, ಖಡ್ಗದ ಕೋಶ ಇರ್ತಾರಲ್ಲ, ಚಿನ್ನದಲ್ಲಿ ಇಟ್ಟಿರ್ತಾರೆ ಅವರು ರಾಜರುಗಳೆಲ್ಲ, ಚಿನ್ನದ ಕೋಶದಲ್ಲಿರುವಂಥ ಖಡ್ಗವನ್ನು ತಗೊಂಡ. ಆಮೇಲೆ ಶರಾಸನ, ಬಿಲ್ಲು ಬಾಣವನ್ನೆಲ್ಲ ತಗೊಂಡ ಹೊರಟುಬಿಟ್ಟ. ಹೊರಡಬೇಕಾದ್ರೆ ಮೊದಲು ಅಗಧರನ ನೆನೆದ ಅಂತೆ. ಅಗಧರ ಅಂದರೆ ಶ್ರೀಕೃಷ್ಣನ್ ನೆನ್ಕೊಂಡ. ಅಂದರೆ ಆ ಕೃಷ್ಣನ್ ನೆನೆಯದೆ ಅವ್ರು ಯಾರೂ ಏನೂ ಕೂಡ ಕೆಲಸ ಮಾಡ್ತಿರಲಿಲ್ಲ. ಅದಕ್ಕೆ ಪಾಂಡವಾಹ ಮಮ ಪ್ರಿಯಾಹ ಅಂತ ಅವನು ಕೃಷ್ಣ ಹೇಳಿದ್ದೇ ಅದಕ್ಕೆ. ಹಾಗೆ ಅಗಧರನನ್ನು ನೆನೆದು ಅನಿಲ ಸುತ ಭೀಮ ಹೊರಟ. ಆಶ್ರಮ, ಅವನು ಹೊರಡಬೇಕಾದ್ರೆ ಭೀಮ ಕಾಯ ಒಂದೊಂದು ಹೆಜ್ಜೆ ಇಟ್ಟರೆ ಆ ಭೂಭಾಗ ಎಲ್ಲ ಗಡಗಡ ನಡುಗ್ತಾ ಇತ್ತು, ಅಷ್ಟು ಹೆಜ್ಜೆ ಇಡ್ತಿದ್ದಾನೆ. ಬಗಿದು ಹೊಕ್ಕನರಣ್ಯವನು ಬೊಬ್ಬೆಗಳ ಬಿರುಬಿನ, ಏನು ಹೆಂಡ್ತಿ ಕೆಲಸ ಮಾಡ್ತೀನಿ ಅಂತ ಖುಷಿ ಬೊಬ್ಬೆ ಹೊಡಿತಾ ಹೋಗ್ತಾ ಇದ್ದಾನಂತೆ, ಹಾ ಹೂ ಅಂತ ಹೇಳ್ಕೊಂಡು. ಆ ಬೊಬ್ಬೆಗೆ ಕಾಡಿಗೆ ಹೊಕ್ಕ ನೋಡಿ, ಒಬ್ಬನೇ ಆದರೂ ಕೂಡ ಭೀಮ ಬಲಕಾಯ ಅವನು, ಅದರಿಂದ ಹೊಕ್ಕ ಬೊಬ್ಬೆ ಹಾಕಿದ. ಆ ಬಾಹು ಸತ್ವ, ಅವನ ಪರಾಕ್ರಮ ಅದನ್ನು ನೋಡಿ ಆ ನೆಡ್ಕೊಂಡು ಆ ಸತ್ವ ಒಂದೊಂದು ಹೆಜ್ಜೆ ಇಡ್ದಾಗ, ಹೆಜ್ಜೆ ಇಟ್ಟಾಗೂ ಹೊಂಡ ಹೊಡ್ತೈತಂತ ಆ ಹೆಜ್ಜೆ ಇಟ್ಟದೆಲ್ಲ. ಆಮೇಲೆ ಇಡೀ ಕಾನನ ಕಂಪಿಸಿತಂತೆ, ಇಡೀ ಕಾಡು ನಡುಗಿ ಬಿಡುತ್ತಂತೆ. ನಡುಗ್ತಾ ಇದೆ, ಹೆಜ್ಜೆ ಇಟ್ಟಾಗೂ ಕೂಡ ನಡುಗ್ತಾ ಇದೆ. ಆಮೇಲೆ ಗರ್ಜನೆ ಮಾಡ್ದ, ಒದರಿದರೆ ಪರ್ವತದ ಶಿಖರದಲ್ಲಿ ಉದುರಿದವು. ಒಂದು ಸಲ ಗರ್ಜನೆ ಮಾಡಿ ಸಾಕು, ಪರ್ವತದ ಮೇಲೆ ಇರುವ ದೊಡ್ಡ ದೊಡ್ಡ ಬಂಡೆಗಳು ಕೆಳಗಡೆ ಬಿದ್ದುವಂತೆ, ಉದುರಿಬಿಟ್ಟು. ಆಮೇಲೆ ಮಹಾದ್ರುಮಾಳಿಗಳು ಅಂದರೆ ದೊಡ್ಡ ದೊಡ್ಡ ಮರಗಳ ಸಾಲುಗಳು ಇನ್ನು ಹೋಗ್ತಾ ಇರ್ಬೇಕಾರೆ ಏನು ಆನೆ ಹೋದಾಗೆ ಅಂತ ಹೇಳ್ತಾರಲ್ಲ, ಇನ್ನೊಂಥರ ಒಂದು ಆನೆ ಹೋದ ಬಲ ಅಲ್ಲ ಇದು 1000 ಆನೆ ಬಲ, 10,000 ಆನೆ ಬಲ ಅಂದರೆ ಹೇಗಿರಬೇಕು. ಒಂದಾನೆ ಕಾಡಲ್ಲಿ ಹೋಗಬೇಕಾದ್ರೆ ಅದು ಹೋದದ್ದೇ ದಾರಿ ಆಗೋಗುತ್ತೆ.
ಇವನಿಗೆ 10,000 ಆನೆಗಳ ಬಲ, ಅವನಿಗೆ ದಾರಿ ಮಾಡ್ಕೊಳ್ಳೋದು ಭಾಳ ಸುಲಭ. ಹಿಂಗೆ ಒದ್ರು ಸಾಕು, ಸುಮಾರು 100 ಮರಗಳು ಆ ಕಡೆ ಹೋಗ್ತವೆ, ಈ ಕಡೆ ಒದ್ರೆ ಆಗೋಯ್ತು, ಹಿಂಗೆ ಮುಂದೆ ಒದ್ರೆ ಮುಗಿದೋಯ್ತು, ದಾರಿ ಆಯಿತು. ಒದಿತಾ ಹೋಗ್ತಾ ಇದ್ದರಂತೆ ಆ ದ್ರುಮಾಳಿಗಳೆಲ್ಲ ಮರಗಳೆಲ್ಲ ನೆಲಕ್ಕೆ ಉರುಳಿ ಬಿಟ್ಟು ನೆಲಸಮವಾಗಿ ಬಿಟ್ಟುವಂತೆ. ಆಮೇಲೆ ಎತ್ತರದಿಂದ ಕಲ್ಲುಗಳು ಕೆಳಗಡೆ ಬಿದ್ದು ಹೇಗೆ ಬೀಳ್ತಿದ್ವಂತೆ, ಗುಡ್ಡುಗಳು ಎಲ್ಲ, ಬಾಳೆಯ ಮರಗಳು ಹೇಗೆ ಕೆಳಗಡೆ ನೆಲಕ್ಕೆ ಉರುಳುತ್ತಾವೋ ಹಾಗೆ ಕಲ್ಲುಗಳು ಉರುಳ್ತಾ ಇದ್ವಂತೆ. ಎಷ್ಟು ಶಕ್ತಿಶಾಲಿ ಆಗಿರಬೇಕು. ಆದ್ರಿಂದ ಎಲ್ಲ ಗಿರಿ ತರು ಸಮೂಹಗಳೆಲ್ಲ ಇವನ ಗಮನಕ್ಕೆ ಎಲ್ಲ ಬಿದ್ದು ಬಿಟ್ವು. ಮುಂದೇನಾಯ್ತು? ಹುಲಿ ಕರಡಿ ಕಾಡಾನೆ ಸಿಂಹಾವಳಿಗಳು ಈತನ ದನಿಗೆ ಯೋಜನ ವಳೆಯದಲ್ಲಿ ಹಾಯ್ದೋಡಿದವು ನೋಡುತ್ತ ಮುರಿದು. ಹಳುವ ತಳಪಟವಾಯಿತು ದಿಗ್ಗಜ ತುಳಿದ ಬಾಳೆಯ ವನದ ಒಲು ಹಳುವ ತಳಪಟವಾಯಿತು. ವ್ಯಗ್ಗಳಯನೈ ಕಲಿ ಭೀಮ ಬಂದನು, ವ್ಯಗ್ಗಳಯನೈ ಕಲಿ ಭೀಮ ಬಂದನು ವನದ ಮಧ್ಯದಲ್ಲಿ. ಹೀಗೆ ಭೀಮ ಮುಂದುವರೆದು ಹೋದಾಗ ಮತ್ತಿನ್ನೇನಾಗತ್ತೆ ಅದನ್ನೇ ವರ್ಣನೆ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿರುವ ಪ್ರಾಣಿಗಳು, ಹುಲಿ, ಕರಡಿ, ಕಾಡಾನೆ, ಸಿಂಹ, ಅವುಗಳೆಲ್ಲ ಇವನ ಧನಿಗೆ, ಗರ್ಜನೆಯ ಧನಿಗೆ ಯೋಜನೆಯಷ್ಟು ದೂರ ಓಡೋದ್ಬಿಟ್ಟದು. ಮುರಿದು ಅಂತ ತಿರುಗಿ ನೋಡ್ಕೊಂಡು ಓಡ್ತಾ ಇದ್ದಾವಂತೆ. ಹುಲಿ ಸಾಮಾನ್ಯ ಹೆದರೋದಿಲ್ಲ, ಹುಲಿ ಸಿಂಹಗಳೇ ಹೆದರೋದಿಲ್ಲ. ಇದೇನೋ ಒಂಥರ ಇಂಥ ಭೀಮಕಾಯ ಬರ್ತಾ ಇದೆ ನೋಡಿಕೊಂಡು ದೂರ ಓಡಿ ತಿರುಗಿ ನೋಡ್ಕೊಂಡು ಓಡ್ತಾ ಇದ್ದಾವಂತೆ. ಆಮೇಲೆ ಕಾಡೆಲ್ಲ ತಳಪಟ ಆಯಿತು, ನೆಲಸಮ ಆಯಿತು. JCB ತಂದರೆ ಏನಾಗುತ್ತೋ, ಇದು 100 JCB ಮಾಡ್ದಂಗೆ ಇದು. ಒಬ್ಬನ ಎಲ್ಲಿ ಹೋದ್ರೂ ಅಷ್ಟೇ JCB ತಗೊಂಡು ಹೋದ್ರೆ ಏನಾಗುತ್ತೋ, ಇವ್ನು ತಗೊಂಡು ಹೋಗ್ಬಿಟ್ರೆ ಎಲ್ಲ ನೆಲಸಮ ಆಗೋಗುತ್ತೆ. ಎಲ್ಲ ಕಾಡು ಕೂಡ ತಳಪಟ ಆಗೋಯ್ತಂತೆ, ನೆಲಸಮ ಆಗೋಯ್ತು. ಆಮೇಲೆ ದಿಗ್ಗಜ ತುಳಿದ ಬಾಳೆಯ ವನದವಲು, ಸಾಮಾನ್ಯ ಆನೆ ಇಲ್ಲ, ದಿಗ್ಗಜ ಬಾಳೆ ತೋಟಕ್ಕೆ ಬಂದರೆ ಹೇಗಾಗತ್ತೋ ಈ ಭೀಮ ಕಾಡಲ್ಲಿ ಆ ಕೆಲಸ ಮಾಡಿದ್ದಾನೆ. ಹಾಗೆ ಅಂತಹ ಒಂದು ವೀರಾವೇಶದಿಂದ ಕಲಿಭೀಮ ಮುಂದುವರಿತಾ ಇದ್ದಾನೆ. ಆ ಮಹಾದ್ರಿಯ ತಪ್ಪಲಲಿ ನಿಸ್ಸೀಮ ಕದಲಿ ಷಂಡದಲ್ಲಿ ರಘುರಾಮ ನಾಮ ಸುಧಾಭಿಷೇಕ ಸಮಗ್ರ ಸೌಖ್ಯದಲ್ಲಿ ಭೀಮ ವಿಕ್ರಮನಿದ್ದನು ಈ ಯುದ್ಧಾಮ ಸಿಂಹಧ್ವನಿಗೆ ನಿದ್ರಾತಾಮಸದತ ನಿಮದವಡೆಗೆ ಕಂದರೆದನ ಹನುಮ ಆಹಾ, ಮಹಾ ಅದ್ರಿ ಬೆಟ್ಟ, ಒಂದು ದೊಡ್ಡ ಬೆಟ್ಟದ ಅಡಿಯಲ್ಲಿ ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ಕದಳಿ ಷಂಡ, ಕದಳಿ ವನ, ಬಾಳೆಯ ತೋಟ. ಆ ಬಾಳೆಯ ತೋಟದಲ್ಲಿ ಒಂದು ಕಡೆ ರಘುನಾಮ ಸುಧಾಭಿಷೇಕ ಸಮಗ್ರ ಸೌಖ್ಯದಲ್ಲಿ ಭೀಮ. ಇಲ್ಲಿ ನೋಡಿ, ನಮಗೆ ಸಂದೇಹ ಉಂಟಾಗುವ ಹಾಗೆ ಬಳಸಿದ್ದಾನೆ ಕುಮಾರವ್ಯಾಸ. ಭೀಮ ಅಂದರೆ ಭಯಂಕರ ಅಂತ ಒಂದು ಅರ್ಥ ಇದೆ, ಮತ್ತು ನಮ್ಮ ವಾಯುಪುತ್ರ ಭೀಮನಿಗೂ ಆಗುತ್ತೆ. ಈ ಭೀಮ ಬೇರೆ, ಭೀಮ ಆ ಭೀಮ ಈ ಭೀಮ ಸಂಧಿಸಿದ್ರು ಅಂತ ಅರ್ಥ. ಭಯಂಕರನಾಗಿರ್ತಕ್ಕಂಥ ಶರೀರವನ್ನು ಹೊಂದಿದ, ಆದರೂ ರಘುನಾಥ ನಾಮ ಸುಧಾಭಿಷೇಕ ಸಮಗ್ರ ಸೌಖ್ಯದಲ್ಲಿ. ಏನು ಸೌಖ್ಯ ಅಂತ ಒಂದು ಸಂದೇಶ ಸಿಗುತ್ತೆ ನಮಗೆ. ಎಷ್ಟೇ ಬಲಶಾಲಿಯಾಗಿರಲಿ, ಎಷ್ಟೇ ನಮಗೆ ಸಂಪತ್ತಿರಲಿ, ಭಗವಂತನ ನಾಮಸ್ಮರಣೆಯ ಸೌಖ್ಯದ ಮುಂದೆ ಯಾವ ಸೌಖ್ಯವೂ ಇಲ್ಲ. ಆದ್ದರಿಂದ ಆ ರೀತಿಯಾಗಿ ರಘುನಾಥನ ರಾಮಸ್ಮರಣೆಯೇ ಸುಧಾಭಿಷೇಕ. ಅಮೃತವನ್ನು ಅಭಿಷೇಕ ಮಾಡಿದ, ಸ್ನಾನ ಮಾಡಿದರೆ ಎಷ್ಟೆಲ್ಲ ಆನಂದ ಆಗುತ್ತೋ, ಆ ರಾಮನಾಮದ ಸ್ಮರಣದಿಂದ
ಸುಧಾಭಿಷೇಕ ಸಮಗ್ರ ಸೌಖ್ಯದಲ್ಲಿ. ಅಷ್ಟು ಸಮಗ್ರ ಸೌಖ್ಯ ಅಂದರೆ ತುಂಬ ಆನಂದಮಯ ಒಂದು ಸನ್ನಿವೇಶದಲ್ಲಿ ಇದ್ದಾನೆ ಭೀಮ ವಿಕ್ರಮನು. ಭೀಮ ವಿಕ್ರಮನು ಮಹಾಪರಾಕ್ರಮೆಯವನು ಕೂಡ. ಭೀಮ ವಿಕ್ರಮನಿ ಈ ಉದ್ದಾಮ ಸಿಂಹಧ್ವನಿಗೆ ಹನುಮಂತ ಅಲ್ಲಿ ರಾಮನಾಮವನ್ನು ಜಪ ಮಾಡ್ತಾ 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 ಧ್ಯಾನದಲ್ಲಿ ನಿದ್ದೆ ಹೋಗಿಬಿಟ್ಟಿದ್ದ. ಇವರು ಭಯಂಕರ ಗಲಾಟೆ ಮಾಡ್ಕೊಂಡು ಬಂದರು ಭೀಮಭಟ್ರು, ಭಾಳ ಗಲಾಟೆ. ಅವನು ಆರಾಮಾಗಿ ಕಾಡಲ್ಲಿ ಮಲ್ಕೊಂಡಿದ್ದ, ನಿದ್ದೆ ಮಾಡ್ತಾ ಇದ್ದ. ರಾಮನಾಮ ಹೇಗೆ ನಿದ್ದೆ ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ ನಮಗೆ. ಯಾವ್ಯಾವುದೋ ತಲೆ ಚಿಟ್ಟಿಡ್ಕೊಂಡು ನಿದ್ದೆ ಮಾಡ್ತೀವಲ್ಲ, ಕೆಲವರಿಗೆ ಹೆಚ್ಚಿನವ್ರಿಗೆ ನಿದ್ದೆ ಬರಲ್ವಲ್ಲ, ಇಲ್ಲಿ ಮೆಡಿಸಿನ್ ಇದು. ಅಂದರೆ ನಿದ್ದೆ ಬರ್ದಿದ್ರೆ, ಯಾರೋ ಹೇಳಿದ್ರಂತೆ, ಒಬ್ರು ನಿದ್ದೆ ಬರಲ್ಲಾಡ ಯಾರಿಗೋ ಕೇಳಿದರು, ಒಬ್ರು ಋಷಿಗಳ ಹತ್ರ ಸಂತರ ಹತ್ರ ಹೋಗಿ, ಏನು ಮಾಡಬೇಡ, 1008 ಸಲ ನಾರಾಯಣನ ನಾಮಸ್ಮರಣೆ ಮಾಡು, ನಿದ್ರೆ ಬರುತ್ತೆ ಅಂತ. 15 ದಿವಸ ಬಿಟ್ಟು ಬಾ ಅಂತ ಕೊಟ್ಟು ಮತ್ತೊಂದು ಸೆಕೆಂಡ್ ಸಲ ಬಂದುಬಿಡು ಅಂತ ಕೇಳಿದ್ರಂತೆ. ಆಮೇಲೆ 8ನೇ ದಿವಸಕ್ಕೆ ಬಂದಂತವನು, ಸ್ವಾಮಿ ನೀವು 1008 ಸಲ ನಾರಾಯಣ ಸ್ಮರಣೆ ಮಾಡಲಿಕ್ಕೆ ಹೇಳಿದ್ರಲ್ಲ, ನನಗೆ ಆಗ್ತಾನೇ ಇಲ್ಲ. ಏನಾಯಿತು? 108 ಮಾಡೋದ್ರೊಳಗೆ ನಿದ್ದೆ ಬಂದು ಹೋಗುತ್ತೆ, ಮತ್ತೆ ಹೋಗಿ ವಾಪಸ್ ಅಂತ ಕಳಿಸಿದ್ದಾನೆ. ಹಾಗೆ ಇವೆಲ್ಲ ಆ ಶ್ರೀರಾಮ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅತ್ಯಂತ ಆನಂದದ ನಿದ್ರೆಯನ್ನು ಮಾಡ್ತಾ ಇದ್ದ ಹನುಮಂತ. ಈ ಗಲಾಟೆ ಮಾಡ್ಕೊಂಡು ಬಂದಲ್ಲ, ಅವನ ನಿದ್ದೆಯಿಂದ ಎಚ್ಚೆತ್ನಂತೆ. ಎಚ್ಚರ ಆಯ್ತು ಅವನಿಗೆ. ಈ ಥರ ಗಲಾಟೆಗೆ ನಿದ್ದೆ ಮಾಡೋಕ್ಕಾಗತ್ತಾ? ಇಲ್ಲ. ಶಾಂತವಾದ ವಾತಾವರಣನ ಕದಲಿಸಿಬಿಟ್ಟಿದ್ದಾನೆ ಭೀಮ. ಆದ್ದರಿಂದ ಆ ಭೀಮ ಬಂದದ್ದನ್ನು ನೋಡ್ಕೊಂಡು ಈ ಭೀಮ ನಿದ್ದೆಗೆಟ್ಟು ಕಂದೆರೆದ. ಏನಿದು ಅಂತ ಎಚ್ಚರಾದ ತಕ್ಷಣ ಕಣ್ಣನ್ನು ತೆರೆದು ನೋಡ್ದ. ಏನಿದೆತ್ತಣ ರಭಸವೋ, ಏನಿದೆತ್ತಣ ರಭಸವೋ, ಈ ಗಿರಿಸಾನುವಿದು ಅಮಾನುಷ ವಿಹಾರಸ್ಥಾನವೋ, ಇವನಾರು ಮಹಾದೇವ ಪ್ರಚಂಡನಲ, ಈ ನಿನದವು ಎಮ್ಮಂದಿನಗ್ಗದ ವಾನರ ಗರ್ಜನೆಗೆ ಗುರುವಾಯಿತು. ಈ ನಿನದವು ಎಮ್ಮಂದಿನಗ್ಗದ ವಾನರ ಗರ್ಜನೆಗೆ ಗುರುವಾಯಿತು. ಏನೆಂಬೆನೆನುತ್ತ ಮೆಲ್ಲನೆ ಮಿಡುಕಿದನು ಹನುಮ. ಅತ್ಯಂತ ರಭಸದಿಂದ ಭೀಮ ಬರ್ತಾ ಇದ್ದಾನೆ. ಭೀಮನ ಬರ ರಭಸವಾಗಿ ಬರ್ತಾ ಇದ್ದಾನೆ. ಆ ಶಬ್ದ, ಬರುವಿಕೆಯ ಒಂದು ಶಬ್ದವನ್ನೆಲ್ಲ ಕೇಳಿದ ಹನುಮಂತ. ಇದೇನಿದು? ಇಷ್ಟುವರೆಗೆ ಈ ಗಿರಿತಪ್ಪಲಲ್ಲಿ ಆ ಮನುಷ್ಯರು ತಿರುಗ್ತಿದ್ರೇನು ಅಮಾನುಷವಾದ ವಿಹಾರ, ಅಂದರೆ ಮನುಷ್ಯರು ಮಾಡುವ ವ್ಯವಹಾರ ಅಲ್ಲ ಇದು. ಈ ಥರ ಶಬ್ದ ಬರ್ತಾ ಇದೆ. ಹುಲಿಗಳೆಲ್ಲ ಓಡಾಡ್ತಿದ್ದಾವೆ ಹೇಳದೆ ಕೇಳದೆ. ಇಂತಹ ಅಮಾನುಷವಾದ ವಿಹಾರ ಸ್ಥಾನ ಆಗಿಬಿಟ್ಟಿದೆ. ಈ ಮನುಷ್ಯರು ಬರುವುದೇ ಕಡಿಮೆ ಇಲ್ಲಿ, ಕಾಡಿಗೆಲ್ಲಿ ಮನುಷ್ಯರು ಬರ್ತಾರೆ. ಆದ್ದರಿಂದ ಅಮಾನುಷವಾದ ಒಂದು ಸಾನು ತಪ್ಪಲಿನ ಪ್ರದೇಶ ಇದು. ಮನುಷ್ಯರು ಬರೋದು ಕಷ್ಟ ಇಲ್ಲಿ. ಇದರಲ್ಲಿ ಯಾರೋ ಒಬ್ಬ ಮಹಾಪುರುಷ ಬರ್ತಾ ಇದ್ದಾನಲ್ಲ, ಪ್ರಚಂಡ ಇರಬೇಕು ಅವನು. ಇಲ್ಲಿ ಬರಲಿಕ್ಕಾಗೋದಿಲ್ಲ, ಸಾಮಾನ್ಯ ಮನುಷ್ಯರು ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಅಂಥ ಘನಘೋರವಾದ ಕಾಡಿದು. ಇದೇನಿದು ಶಬ್ದ? ನಿನದ ಅಂದರೆ ಶಬ್ದ. ಇದೇನಿದು ನಿನದ? ಏನು ಶಬ್ದ? ಗರ್ಜನೆ ಕೇಳ್ತಾ ಇದೆಯಲ್ಲ. ಈ ಗರ್ಜನೆಯನ್ನು ಕೇಳಿದರೆ ಆಗ ಅಂದರೆ ತ್ರೇತಾಯುಗದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಗರ್ಜನೆ ಮಾಡ್ತಿದ್ವಿ. ಎಲ್ಲಿ ಕಪಿಗಳೆಲ್ಲ ಗರ್ಜನೆ ಮಾಡ್ತಿದ್ರಲ್ಲ, ಆ ಗರ್ಜನೆಗೂ ಗುರುವಾಗಿದೆ. ಆ ಗರ್ಜನವನ್ನು ಮೀರಿಸಿದೆ ಅಂತ ಅರ್ಥ. ಅಂತಹ ಮೀರಿದ ಗರ್ಜನೆಯನ್ನು ಮಾಡ್ತಾ ಇದ್ದಾನಲ್ಲ ಇವನು. ವಾನರರ ಗರ್ಜನೆಗೆ ಗುರುವಾಯಿತು. ಆಗ ನಮ್ಮ ಗರ್ಜನೆಗೂ ಇದು ಗುರುವಾಗಿದೆಯಲ್ಲ. ಅದಕ್ಕಿಂತ ಗುರು ಅಂದರೆ ದೊಡ್ಡದು ಅಂತೇಳಿ ಅರ್ಥ ಆಗುತ್ತೆ. ಅದಕ್ಕಿಂತ ಹೆಚ್ಚು ಶಬ್ದ ಮಾಡುವಂತಹ ಗರ್ಜನೆ ಇದು. ಏನಿದು ಅಂತ ಆ ಕಡೆಗೆ ಮೆಲ್ಲನೆ
ಸ್ಪಂದಿಸಿದ. ಏನು ಅಂತ ಕಣ್ಬಿಟ್ಟು ನೋಡ್ದ. ನಿದ್ದೆ ಮಾಡ್ತಿದ್ದ, ಎಚ್ಚರ ಆಯಿತು. ಎಚ್ಚರ ಆದ್ಮೇಲೆ ಇದೇನಿದು ಅಂತ ಆ ವಿಚಾರಕ್ಕೆ ಸ್ಪಂದನೆ ಮಾಡ್ದ. ಮುರಿಯದಂತಿರೆ ಲಘುವಿನಲಿ ಹೆಮ್ಮರನ ನೊಯ್ಯನೆ ನೆಮ್ಮಿಕುಳ್ಳಿದ್ದ ಅರಿತಿ ಶಾಪಟ ನುಡಿಸಿದನು ಪವಮಾನ ನಂದನನ. ಭರವಿದಲ್ಲಿಗೆ ಮರ್ತ್ಯನೋ ಖೇಚರನೋ ದೈತ್ಯನೋ ದಿವಿಜನೋ ಕಿನ್ನರನೋ ನೀನಾರು. ಭರವಿದಲ್ಲಿಗೆ ಮರ್ತ್ಯನೋ ಖೇಚರನೋ ದೈತ್ಯನೋ ದಿವಿಜನೋ ಕಿನ್ನರನೋ ನೀನಾರೆಂದು ಭೀಮನ ನುಡಿಸಿದನು ಹನುಮ. ಭೀಮ ವೀರ ಪ್ರತಾಪಿ, ಅವನಿಗೆ ತಣ್ಣಗಿರ ಗೊತ್ತಿಲ್ಲ. ಸ್ವಲ್ಪ ದರ್ಬಾರ್ ಮಾಡ್ಕೊಂಡು ಹೋಗೋದೇ ಜಾಸ್ತಿ. ಅವನು ಬಂದ ಅಂದರೆ ಗಿಡ ಮರಗಳನ್ನೆಲ್ಲ ನಿರ್ಮಾಣ ಮಾಡ್ಕೊಂಡು ಬಂದ. ಆದರೆ ಹನುಮ ಹಾಗಲ್ಲ, ಜಾಣ ಅವನು ಅಷ್ಟು ಮಹಾಜ್ಞಾನಿಯಾಗಿದ್ದರೂ ಕೂಡ ಎಲ್ಲಿಯೂ ತನ್ನ ಜೀವನದಲ್ಲಿ ತಾನು ಜ್ಞಾನಿ ಅಂತ ಯಾವತ್ತೂ ತೋರಿಸ್ಕೊಂಡಿಲ್ಲ. ಅಂದರೆ ಜ್ಞಾನೇ ಮೌನಂ ಕ್ಷಮಾಶಕ್ತವು ತ್ಯಾಗೇ ಶ್ಲಾಘಾ ವಿಪರ್ಯಯ ಅಂತ ಕಾಳಿದಾಸ ಒಂದು ಕಡೆ ಹೇಳ್ತಾನೆ. ಜ್ಞಾನ ಇದ್ದಾಗ ಮೌನವಾಗಿರ್ಬೇಕತ್ತೆ, ಗೊತ್ತುಂಟು ಅಂತ ಹೇಳ್ಕೊಂಡು ಹೋಗ್ಬಾರ್ದು ಅಂತ. ಅದು ಜ್ಞಾನಿಗಳ ಲಕ್ಷಣ. ಸ್ವಲ್ಪ ಅರ್ಧ ಜ್ಞಾನ ಗೊತ್ತು ಅಂದರೆ ಇವರೆಲ್ಲ ಟಾಮ್ ಟಾಮ್ ಮಾಡ್ತಾ ಹೋಗ್ತಾರೆ. ಅದಲ್ಲ, ಜ್ಞಾನೇ ಮೌನಂ ಕ್ಷಮಾಶಕ್ತವು, ಶಕ್ತಿ ಇದ್ರೂ ಕ್ಷಮಾಗುಣ ಇರಬೇಕಂತೆ. ತ್ಯಾಗೇ ಶ್ಲಾಘಾ ವಿಪರ್ಯಯ, ತ್ಯಾಗ ಮಾಡುವ ಗುಣ ಇದ್ದರೆ ಅವ್ರು ಯಾವತ್ತೂ ಕೂಡ ನನ್ನನ್ನು ಹೊಗಳಬೇಕು ಅಂತ ನಿರೀಕ್ಷೆ ಇಟ್ಕೋಬಾರ್ದಂತೆ. ನೋಡಿ, ನಾವೇನಾದ್ರು ಕೊಟ್ಟರೆ ನಮ್ಮ ಹೆಸರಾಗ್ತೀರಾ, ಕೊಡ್ತೀವಿ ಅಂತಾರೆ. ಇದು ತುಂಬ ತದ್ವಿರುದ್ಧ. ತ್ಯಾಗ ಮಾಡಿದರೆ ನನ್ನ ಹೆಸರೇ ಬೇಡ ಆ ಭಾವನೆ, ಆ ವರ್ಗಕ್ಕೆ ಸೇರಿದವ ಹನುಮಂತ. ಅವನು ಇವನಾಗೆ ಭೀಮನಾಗೆ ಆಟಾಪೋಟ ಮಾಡಲಿಲ್ಲ, ಗಲಾಟೆ ಮಾಡಲಿಲ್ಲ. ಅವನೇನು ಮಾಡಿದ್ನಂತೆ, ಸ್ವಲ್ಪ ಒಂದು ಮರವನ್ನು ಹೀಗೆ ಜಗ್ಗಿದ್ನಂತೆ, ಹಿಂದ್ಗಡೆ ಹಿಂಗನ್ನಂತೆ, ಸ್ವಲ್ಪ ವಾಲಿಸಿಕೊಂಡ. ಎಷ್ಟು ತನಗೆ ಬೇಕಾದ ಹಾಗೆ ವ್ಯವಸ್ಥೆ ಮಾಡ್ಕೊಂಡ ಅಂದರೆ, ನಾವು ಕುರ್ಚಿಲಿ ಕೂತ್ಕೋಬೇಕಲ್ಲ, ಕುರ್ಚಿಲಿ ಹೀಗಿರುತ್ತಲ್ವಾ, ಆ ಮರವನ್ನು ಏನು ಮಾಡಂತೆ ಹೀಗನ್ನಂತೆ, ಅದು ವಾಲ್ತಂತೆ, ಹೀಗೆ ಕೂತ್ಕೊಂಡ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ. ಅರೆ ಅವನು ಆ ನೆಮ್ಮಿ ಅದಕ್ಕೆ ಹೊರಕೊಂಡು ಕೂತ್ಕೊಂಡ. ಆಮೇಲೆ ಇವನು ಯಾರಿರ್ಬೋದು ಅಂತ ಇವನನ್ನು ಭೀಮನ ಹತ್ರ ಮಾತಾಡ್ಸಕ್ಕೆ ಶುರು ಮಾಡ್ದ. ಇವನು ಎಲ್ಲಿಗೆ ಯಾರಿದು ಬರ್ತಾ ಇದ್ದಾನಲ್ಲ, ಮನುಷ್ಯನ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಇನ್ನು ಖೇಚರನ, ಆಕಾಶದಲ್ಲಿ ಸಂಚಾರ ಮಾಡುವವನ, ಅಥವಾ ರಾಕ್ಷಸನೋ, ಅಥವಾ ದೇವತೆಯೋ, ಅಥವಾ ಕಿನ್ನರನೋ, ನೀನಾರು ಅಂತ ಕೇಳಿದ. ನೀನು ಯಾರಪ್ಪ ಹೀಗೆ ಬರ್ತಾ ಇದೆಯಲ್ಲ, ನೀನು ಯಾರು, ದೇವತೆಯೋ ಅಥವಾ ಕಿನ್ನರನೋ ಕಿಂಪುರುಷನೋ, ಯಾರು ನೀನು ಈ ರೀತಿಯಾಗಿ ಬರ್ತಾ ಇದೆಯಲ್ಲ ಅಂತ ಹನುಮ ಭೀಮನ ಬಾಯನ್ನು ಬಿಡಿಸಿದ. ನಾವು ಮರ್ತ್ಯರು ದೂರದಲ್ಲಿ ರಾಜೀವ ಗಂಧ ಸಮೀರಣನ ಸಂಭಾವನೆಗೆ ಸೊಗಸಿದಳು. ಸತಿಯಾಕೆಯ ವಚಸ್ಸಿನಲಿ ತಾವರೆಯತಹೆನು ಎನ್ನುತ್ತ ಸಿಂಹರಿವಾದಲಿ ವಿಕ್ರಮಿಸಿ ವಿಗಡನದಾವರಿಸಿ ಬಲುಬಾಲ ತಡೆದುದು ಪವನ ಜನಪಥವ. ತನಗಿಷ್ಟು ಶಕ್ತಿ ಇದೆ ಅಂತ ಭೀಮನಿಗೆ ಯಾವಾಗಲೂ ಕೂಡ ಮನಸ್ಸಲ್ಲಿ ಇತ್ತು. ಆದ್ದರಿಂದ ಅವನು ಮಾತಾಡುವಾಗಲೂ ಹಾಗೆ ನನಗಿಷ್ಟು ಶಕ್ತಿ ಉಂಟು ಅಂತ ಮಾತಾಡೋದು. ಆದ್ದರಿಂದ ಅವನು ಹೇಳ್ತಾನೆ, ನಾವು ಮರ್ತ್ಯರು, ನಾವು ಮಾನವರು. ದೂರದಲ್ಲಿ ಒಂದು ಕಮಲದ ಪುಷ್ಪದ ಗಂಧವನ್ನು ನನ್ನ ಪತ್ನಿ ದ್ರೌಪದಿ ಆಕ್ರಾಣಿಸಿ ಅದು ಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವಳ ಮಾತಿಗೆ ಓಗೊಟ್ಟು ನಾನು ಆ ತಾವರೆಯನ್ನು ತರಬೇಕು ಅಂತ ಹೊರಟಿದ್ದೀನಿ
ಅಂಥೇಳಿ ಸಿಂಹರಾವದಲ್ಲಿ, ಅಂದರೆ ಹೇಳ್ಕೊಂಡ ಹೊರಟ, ಏನು ಕೇರ ಮಾಡಲಿಲ್ಲ ಅವನಿಗೆ. ಇಷ್ಟು ಹೇಳ್ದ ಎಲ್ಲಿಗೆ ಅಂತ, ನಾವು ಮರ್ತ್ಯರು ಇಲ್ಲಿ ನನ್ನ ಹೆಂಡತಿ ತುಂಬ ಕಮಲದ ಹೂ ಬೇಕು ಅಂತ ಹೇಳಿದಾಳೆ, ಅದನ್ನು ತರಲಿಕ್ಕೆ ಹೊರಟಿದ್ದೇನೆ ಅಂತ ಮುಂದೋಗ್ತಿದ್ದ. ಮುಂದೆ ಸಿಂಹನಡಿಗೆಯಲ್ಲಿ ಹೋಗಿದ್ದಾನಂತೆ. ಅಷ್ಟೊತ್ತಿಗೆ ಅಲ್ಲೊಂದು ಬಾಲ ಬಂದು ತಾಕಿತ್ತು. ಅದನ್ನು ದಾಟ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಇಷ್ಟು ವೀರಾವೇಶದಿಂದ ಹೋಗಿದ್ದೇನೋ ಸರಿ, ಅಲ್ಲಿ ನಿಂತ್ಕೊಂಡ. ತಕ್ಷಣ ಬಾಲ ಅಡ್ಡ ಬಂತು. ಅವನ ಗತಿಯನ್ನು ತಡೆದ ಹಾಕ್ತು. ಸಾಮಾನ್ಯ ಬಾಲ ಅಲ್ಲ, ಈ ಕೋತಿಗಳ ಬಾಲ ಅಲ್ಲ, ಅದು ಹನುಮಂತನ ಬಾಲ. ಐಸಲೇ ತಪ್ಪೇನೆನುತ ತನಗೆ ಸುಬಲವುಂಟು, ಐಸರಲಿ ಕಟ್ಟಾಸುರದ ಲೋಂಕಿದನು ಬಾಲವ ನೊದರಿ ಪೊಪ್ಪಿಡುತ್ತ ಗಾಸಿಯಾದನು ಪವನ ಸುತನು, ಗಾಸಿಯಾದನು ಪವನ ಸುತನು. ಎಳ್ಳೈಸು ಮಿಡುಕದು ಬಾಲ ಊರ್ಧ್ವಶ್ವಾಸ ಲಹರಿಯಲಿ ಅಡಿಗಡಿಗೆ ಲಟಕಟಿಸಿದನು ಭೀಮ. ಬಾಲ ಅಡ್ಡವಾಗಿ ಬಂತು. ಭೀಮನಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹೇಗಿದ್ರೂ ಶಕ್ತಿ ಇದೆಯಲ್ಲ ಅವನಿಗೆ. ಆಮೇಲೆ ಗದೆ ತಗೊಂಡು ಹೀಗೆ ನೂಕಿದ್ನಂತ ಬಾಲನ. ನೂಕಿದಾಗ ಬಾಲದ ಒಂದು ರೋಮವು ಅಲ್ಕಾಡ್ಲಿಲ್ಲ. ಎಷ್ಟು ಆ ಬಾಲಕ್ಕೆ, ಬಾಲ ಬಿಡಿ, ಬಾಲ ರೋಮಕ್ಕೆ ಶಕ್ತಿ ಇತ್ತು, ಅಲಗಾಡ್ಲಿಲ್ಲ. ಆಮೇಲೆ ಇದೇನು ವಿಚಿತ್ರವಾಗಿದೆಯಲ್ಲ, ನಾನು ಒದ್ರೆ ದೊಡ್ಡ ದೊಡ್ಡ ಅದ್ರಿಗಳೇ ನೆಲಕ್ಕೆ ಬೀಳ್ತವೆ ಅಂದಮೇಲೆ ಈ ಬಾಲ ನಾನು ತಡೆದಿದೆಯಲ್ಲ ಅಂತ ಈ ಬಾಲದ ಬಾಗಿಲನ್ನು ತೆಗೆ ಅಂತ ಗರ್ಜನೆ ಮಾಡಿ ಹೇಳಿದ್ನಂತೆ. ಬಾಲ ತೆಗೆ ಅಂತ. ಅದಕ್ಕೆ ಹನುಮಂತ ಹೇಳ್ದ, ನೀವು ಮಹಾಬಲಶಾಲಿಗಳು, ಅದು ನನಗೆ ಗೊತ್ತು, ಅದು ಸಂಶಯ ಇಲ್ಲ. ಇಲ್ಲದ್ರೆ ನಿಮ್ಮ ಗರ್ಜನೆಗೆ ಈ ರೀತಿಯಾಗಿ ಹುಲಿ ಸಿಂಹ ಎಲ್ಲ ಓಡೋಗ್ತಿರ್ಲಿಲ್ಲ. ನೀವು ಬಲಶಾಲಿಗಳು, ಗೊತ್ತು ನನಗೆ. ಆದ್ರಿಂದ ನಾವು ನಮ್ಮ ಸ್ಥಿತಿ ಏನಪ್ಪ ಅಂದರೆ, ನಾವು ವೃದ್ಧರಪ್ಪ, ನಿಮಗೆ ತುಂಬ ಪರಾಕ್ರಮ ಇಲ್ಲ ನಮಗೆ. ನಾವು ವೃದ್ಧರು, ನಮ್ಮ ಬಾಲ ಎತ್ಕೊಳ್ಳೋಕ್ಕೂ ನಮಗಾಗಲ್ಲ, ಅಷ್ಟು ವೃದ್ಧರಾಗಿದ್ದೇವೆ ನಾವು. ಬಾಲವನ್ನು ನಿಯಂತ್ರಣ ಇಟ್ಕೊಳ್ಳೋಕ್ಕಾಗಲ್ಲ. ಸಾಮಾನ್ಯವಾಗಿ ನಾವು ವೃದ್ಧಾಪ್ಯ ನಮಗೆ ಬಂದ ಹಾಗೂ ಕೂಡ ನಮ್ಮ ಅವಯವಗಳೆಲ್ಲ ನಾವು ಹೇಳ್ದಂಗೆ ಕೇಳಲ್ಲ, ನಮ್ಮ ಕಂಟ್ರೋಲ್ ಇರಲ್ಲ. ನಮ್ಮ ಕಾಲೇ ನಾವು ಎತ್ಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ, ಬೇರೆಯವ್ರು ಎತ್ತಿಡ್ಬೇಕಾಗತ್ತೆ. ಹಾಗೆ ಇವರಿಗೆ ಹಾಗೆ ಆಗಿದೆ. ಈ ವೃದ್ಧರಿಗೆ ತಮ್ಮ ಬಾಲವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಸ್ವಲ್ಪ ನಮಗೊಂದು ಸಹಾಯ ಮಾಡಿ ನಮ್ಮ ಬಾಲವನ್ನು ನೀವೇ ಎತ್ತಿಟ್ಟು ಹೋಗಿ ಅಂದ. ಆಗ ಭೀಮ ಹೇಳ್ದ, ಅಯ್ಯೋ ಇಷ್ಟೇನಾ, ನಾವು ಯಾರು, ಇನ್ನೂ ಕೂಡ ಇಳಿಲಿಲ್ಲ ಅವನಿಗೆ, ನಾವು ಯಾರು, ಇದೇನು ತಪ್ಪಲ್ಲ ಬಿಡು, ನೀವು ಪಾಪ ವೃದ್ಧರು, ಬಾಲ ಎತ್ಕೊಳ್ಳೋಕ್ಕಾಗಲ್ಲ, ನಾನೇ ಎತ್ತೀನಿ ಅಂದ. ಎತ್ತಿ ಆಮೇಲೆ ತನ್ನ ಎಲ್ಲ ಬಲವನ್ನು ಸೇರಿಸಿ ಗರ್ಜನೆ ಮಾಡಿ ಎತ್ತಿದ. ಬಾಲ ಅಲ್ಲೇ ಇತ್ತು, ಇವನು ಬಿದ್ದ ಅಷ್ಟೆ. ಅದರಿಂದ ಬೊಬ್ಬೆ ಹೊಡೆದ. ಅರೆ, ಅವನಿಗೆ ಸೋಲು ಯಾವತ್ತೂ ಒಪ್ಕೊಂಡೇ ಗೊತ್ತಿಲ್ಲ. ಆಫ್ಟರ್ ಆಲ್ ಒಂದು ಕಪಿಯ ಬಾಲ ನನಗಿದು ಪೆಟ್ಟು ಕೊಡ್ತಾ ಇದೆಯಲ್ಲ ಅಂತ ಮನಸ್ಸಲ್ಲೇ ಗೊಂದಲ ಉಂಟಾಗ್ತಾ ಇದೆ. ಏನು ಪ್ರಯತ್ನ ಮಾಡಿದ್ರು ಬಾಲ ಅಲ್ಲಾಡ್ಲಿಲ್ಲ. ಉಸಿರು ಮೇಲೆ, ಇಲ್ಲಿ ಊಟಕ್ಕೆ ಹೋಗುವಾಗ ಹತ್ತಿ ಬಂತಲ್ಲ ನಮಗೆ, ಹಂಗೆ ಉಸಿರು ಕೆಳಗೆ ಮೇಲೆ ಬಂತವನಿಗೆ. ಭೀಮನಿಗೆ ಹಾಗಾಯ್ತು. ಏನು ಮಾಡೋದು ಅಂತ ಅವನಿಗೆ ಹೇಳ್ಕೊಳ್ಳುವಂಗಿಲ್ಲ, ಬೀಳ್ಕೊಳ್ಳುವಂಗಿಲ್ಲ. ಆ ಪರಿಸ್ಥಿತಿಗೆ ಅವನು ಬಂದ. ಆಮೇಲೆ ಈತ ಕಪಿರೂಪದ ಸುರೇಂದ್ರನೋ ಭೂತನಾಥನೋ, ಈತ ಕಪಿರೂಪದ ಸುರೇಂದ್ರನೋ ಭೂತನಾಥನೋ, ಮೇನು ವಿಮಲತ್ರೇತೆಯಲಿ
ದಶಮುಖನ ಹಾನಿಗಳ ಕಪಿಯೋ ಏತರವು ನಮ್ಮೊಬ್ಬಟೆಗಳು ಇಂದೀತ ಗೆಲಿದನು ಬಾಲದಲ್ಲಿ ಏತರವು ನಮ್ಮೊಬ್ಬಟೆಗಳು ಇಂದೀತ ಗೆಲಿದನು ಬಾಲದಲ್ಲಿ ಸತ್ವಾತಿಶಯವು ಇನ್ನವಳಲೆಂತುಟು ಶಿವ ಶಿವ ಸತ್ವಾತಿಶಯವು ಇನ್ನಿವನೊಳೆಂತುಟೋ ಶಿವ ಶಿವಾಯದ ಭೀಮ ಏನು ಪ್ರಯತ್ನ ಮಾಡಿದರೂ ಕೂಡ ಬಾಲವನ್ನು ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ಯಾವತ್ತೂ ಸೋಲೊಪ್ಪದ ವ್ಯಕ್ತಿಗೆ ಹೀಗಾದರೆ ಹೇಗಾಗಬೇಕು? ಅವನಿಗೆ ಅವನ ಬಗ್ಗೆನೇ ಬೇಜಾರಾಯ್ತಂತೆ. ಈ ನನ್ನ ಬಲ ಸುಟ್ಟೋಗ್ಲಿ ಅಂತ, ಇದೆಂಥ ಬಲ ನಂದು, ಒಂದು ಬಾಲ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾನೆಂಥ ಭೀಮ ಅಂತ ಅವನ ಬಗ್ಗೆ ಅವನಿಗೆ ಜಿಗುಪ್ಸೆ ಬಂದುಬಿಡ್ತು. ಈಗ ಸಾಮಾನ್ಯ ಒಬ್ಬ ಕಪಿ ಎದುರುಗಡೆ ನಾನು ಸೋಲು ಒಪ್ಪಿಕೊಳ್ಬೇಕಾದ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ತುಂಬ ಮನಸ್ಸೊಳಗೆ ಮರಗಿದ. ಆಮೇಲೆ ಅಂದ್ಕೊಂಡಂತೆ ಮನಸ್ಸಲ್ಲಿ, ಯಾರಿರ್ಬೋದು ಇವನು ಬಾಲ ಅಲಗಾಡಿಸ್ಲಿಕ್ಕೆ ಆಗಲಿಲ್ಲ ನನಗೆ ಅಂದರೆ ಸಾಮಾನ್ಯ ಕಪಿ ಅಂತೂ ಅಲ್ಲ. ಕಪಿ ರೂಪದ ಸುರೇಂದ್ರನೋ, ಇಂದ್ರನೇ ಇಲ್ಲಿ ಕಪಿಯಾಗಿ ಬಂದು ಕುತ್ಕೊಂಡಿದ್ದಾನೋ, ಅಥವಾ ಭೂತನಾಥ ಶಿವನೋ, ಯಾಕೆಂದರೆ ನಮಗಿಂತ ಮೀರಿದ ಶಕ್ತಿವಂತರವರೆಲ್ಲ, ಅಥವಾ ಈ ತ್ರೇತಾಯುಗದಲ್ಲಿ ರಾವಣನ ಉಪಟಳವನ್ನು ಎದುರಿಸಲಿಕ್ಕೆ ಯುದ್ಧ ಮಾಡಿದ್ವಲ್ಲ, ಆ ಕಪಿಗಳಲ್ಲಿ ಯಾವ್ದಾದ್ರು ಒಂದ? ಏತರವು ನಮ್ಮ ಉಬ್ಬಟಗಳಿಂದೀತ ಗೆಲಿದನು, ನನ್ನ ಪ್ರತಾಪ, ನನ್ನ ಪರಾಕ್ರಮ, ಉತ್ಸಾಹ ಏನಿದ್ರೂ ನಡೀಲಿಲ್ಲ, ಇವನೇ ಗೆದ್ದು ಬಿಟ್ಟ, ಬಾಲ ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ ನನಗೆ. ಏನು ಕತೆ ನಂದು? ಇವನು ಬಾಲವನ್ನೇ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಆದಮೇಲೆ ಇವನಿಗೆ ಶಕ್ತಿ ಎಂಥದ್ದಿರ್ಬೋದು? ಶಿವ ಶಿವ ನೀನೇ ಶರಣು. ಯಾಕೆ ಅಂದರೆ ಪ್ರಯತ್ನ ಮಾಡ್ದ ಮತ್ತೊಂದು ಸಲ, ಮತ್ತೆ ಗದೆಯಲ್ಲಿ ಇನ್ನೊಂದು ಸಲ ನೂಕಿದ. ಆಮೇಲೆ ಏನು ಮಾಡಿದ್ರು, ಬಾಲ ನಿದ್ದೆ ಮಾಡೋದು ಬಿಡಲಿಲ್ಲ. ನಿದ್ರೆ ತಿಳಿದು ಹೇಳಲಿಲ್ಲ, ಬಾಲ ನಿದ್ದೆ ಮಾಡ್ತಾ ಇದೆ. ಜೊತೆಗೆ ಏನಾಯ್ತಂತಂದರೆ ಆ ಬಾಲದ ಕೂದಲುಗಳು ಇವನಿಗೆ ತರ್ಚಿದ್ವಂತೆ. ಇನ್ನೆಂಥದ್ದು ಇರಬೇಕು ನೋಡಿ, ಹಂಗೆ ವರ್ಣನೆ ಮಾಡಿದ್ದಾನೆ. ಬಾಲದ ಕೂದಲುಗಳು ತರ್ಚ್ಕೊಂಡು ಮೈಯೆಲ್ಲ ತರ್ಚುಗಾಯಾಗೋಯ್ತು. ತರ್ಚಿಬಿಟ್ಟು ಆಮೇಲೆ ಏನು ಮಾಡೋದು? ಈ ಮನುಷ್ಯನ ಹತ್ರ ನಾನು ಅಪಜಯವನ್ನು ನಾನು ಅನುಭವಿಸಬೇಕಲ್ಲಪ್ಪ ಶಿವ ಶಿವ ಅಂತ ಏನೂ ಇನ್ನು ವಿಧಿ ಇಲ್ಲದೆ, ಹೇ ಕಪಿ ನೀನಾರು ಅಂತ ಕೇಳಿ, ನೀನು ಯಾರು? ನೀನು ನನಗಿಷ್ಟೆಲ್ಲ, ನನಗೆ ನನ್ನ ಶಕ್ತಿ ಏನೂ ನಡೀಲಿಲ್ಲ ಅಂದಮೇಲೆ ನೀನು ಸಾಮಾನ್ಯ ಕಪಿ ಅಂತೂ ಅಲ್ಲ, ನೀನು ಯಾರಪ್ಪ ಹೇಳಪ್ಪ ಅಂತ ಕೈ ಮುಗಿದು ಶಿವಶಿವ ಅಂತ ಕೇಳಿಬಿಟ್ಟ. ಆಮೇಲೆ ನಾವು ವಾನರರು ಅಡವಿಯಲಿ ಫಲಜೀವಿಗಳು, ನಾವು ವಾನರರು ಅಡವಿಯಲಿ ಫಲಜೀವಿಗಳು, ನಿಸ್ಸತ್ವರು ಇಲ್ಲಿಯ ಠಾವ ಬಿಡಲು, ಅನ್ಯತ್ರ ಗಮನತ್ರಾಣವಿಲ್ಲಮಗೆ, ನೀವು ದಿಟವಾರೈ, ನೀವು ದಿಟವಾರೈ, ಮಹಾಸಂಭಾವಿತರು ಸುರನರ ಭುಜಂಗರೊಳು ಆವಕುಲ ನಿಮಗೆ ಎಂದು ಭೀಮನ ನುಡಿಸಿದನು ಹನುಮ.
ಹನುಮ ಯಾವತ್ತೂ ತನ್ನ ಶಕ್ತಿಯನ್ನಾಗಲಿ ಜ್ಞಾನವನ್ನಾಗಲಿ ತೋರ್ಪಡಿಸಿಕೊಳ್ಳುವವನಲ್ಲ. ಆದ್ದರಿಂದ ನೀನು ಯಾರು ಕಪಿ, ನೀನು ಯಾರು ಅಂತ ಕೇಳಿದ್ದಕ್ಕೆ ಉತ್ತರ ಕೊಡ್ತಾನೆ, ನಾವು ವಾನರರಪ್ಪ, ನಾವು ಕಪಿಗಳು, ಅಡವಿಯಲ್ಲಿ ಹಣ್ಣು ಹಂಪಲು ತಿಂದು ಬದುಕುವವರು, ನಿಸ್ಸತ್ತರು. ಹಣ್ಣು ತಿಂದವರಿಗೆ ಏನು ಶಕ್ತಿ ಇರುತ್ತೆ? ಅದರಿಂದ ನಮ್ಗೆ ಯಾವ ಶಕ್ತಿಯೂ ಇಲ್ಲ, ನಿಸ್ಸತ್ತರು. ಅದರಿಂದ ಇಲ್ಲಿಯ ಸ್ಥಾನ ಬಿಡ್ಲಿಕ್ಕೆ ಆಗ್ತಿಲ್ಲ, ನಮಗೆ ಎದ್ದು ಹೋಗಕ್ಕಾಗ್ತಿಲ್ಲ, ಹೋಗುವ ಶಕ್ತಿ ನಮಗಿಲ್ಲ. ಆದರೆ ನೀವ್ಯಾರು? ನಿಶ್ಚಯವಾಗಿ ಹೇಳಿ. ನೋಡಿದರೆ ಮಹಾ ಸಂಭಾವಿತರ ಹಾಗೆ ಕಾಣಿಸ್ತೀರ. ಮಹಾ ಸಂಭಾವಿತರು ನೀವು ದೇವತೆಗಳು, ನರರು, ಅಥವಾ ನಾಗವಂಶಕ್ಕೆ ಸೇರಿದವರು? ನಿಮ್ಮದು ಕುಲ ಯಾವುದು ಅಂತ ಭೀಮನನ್ನ ಹನುಮ ಕೇಳ್ತಾನೆ. ಯಾವ ಕುಲದವರು ನೀವು? ಅದಕ್ಕೆ ಭೀಮ ಹೇಳ್ತಾನೆ, ನಾವು ಮನುಜರಯ್ಯ, ನಾವು ಮನುಜರು, ಚಂದ್ರವಂಶದಲ್ಲಿ ಹುಟ್ಟಿದವರು, ಸೋಮಾಭಿ ಕುಲದಲ್ಲಿ ಜನಿಸಿದವರು, ಪಾಂಡವರು. ನಾವು ಪಾಂಡವರು ಎಷ್ಟು ಜನ ಗೊತ್ತಲ್ಲ ನಿನ್ಗೆ? ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಹೇಳ್ತೀನಿ ನಿನಗೆ. ಭೀಮ, ಅರ್ಜುನ, ನಕುಲ, ಸಹದೇವ, ನಾನು, ಇಷ್ಟು ಜನ ಇದ್ದೇವೆ ನಾವು. ಕಾಡಿಗೆ ಯಾಕೆ ಬಂದ್ವಿ ನಾವು ಅಂದರೆ, ನಮ್ಮ ದಾಯಾದಿಗಳು ಗಲಾಟೆ ಮಾಡಿದರು. ಅವರಿಗೆ ಎಲ್ಲ ಬೇಕು ಅಂತ ಜೂಜಿನಲ್ಲಿ ನಮ್ಮನ್ನು ಸೋಲಿಸಿ ಕಾಡಿಗಟ್ಟಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಒಂದು ನಿಯಮ ಮಾಡಿ ನಮ್ಮನ್ನು ಕಾಡಿಗೆ ಕಳಿಸಿದರು. ಅದಕ್ಕೆ ನಮಗೆ ರಾಜ್ಯ ಬಿಟ್ಟು ಬಂದವರು ನಾವು. ವಾಸ್ತವಿಕವಾಗಿ ನಾವು ರಾಜರು. ಅದು ಸುಮ್ಮನೆ ಹಳೇದಷ್ಟೇ, ಮಾಜಿ. ಹೀಗಿಲ್ಲ, ಕೆಲವರು ಮಾಜಿ ಡಿಸಿ ಅಂತೆಲ್ಲ ಹಾಕ್ಕೊಳ್ತಾರಲ್ಲ, ಹಾಗೆ ನಾವು ರಾಜರು ಅಷ್ಟೇ. ಈಗ ಏನು ನಮ್ದಿಲ್ಲ ಅಂತ ಪಾಪ ಒಳಗಡೆ ಮರುಕವು ಕೂಡ ಅಭಿವ್ಯಕ್ತವಾಗೋಯ್ತು. ಆಮೇಲೆ ಹೇಳ್ತಾನೆ, ಬಳಿಕ ಸೌಗಂಧಿಕದ ಪವನನ ಬಳಿ ಬಿಡಿದು ನಾ ಬಂದೆನು, ಎಮ್ಮಯಲನೆ ಕಾಮಿಸಿದಳು ಸಹಸ್ರದಳಾಬ್ಜದ ಋಷನವ, ತಿಳಿಯಲಿದು ವೃತ್ತಾಂತ ನೀನಸ್ಖಲಿತ ಬಲ ನೀನಾರೋ, ತನ್ನನು ತಿಳುಹ ಹೇಳು ಮಹಾತ್ಮ ಕಪಿ ನೀನಾರು, ತನ್ನನು ತಿಳುಹ ಹೇಳು ಮಹಾತ್ಮ ಕಪಿ ನೀನೆನುತ ಕೈ ಮುಗಿದ. ರಾಜ್ಯ ಭ್ರಷ್ಟರಾಗಿ ನಾವು ಕಾಡಿಗೆ ಬಂದಿದ್ದೇವೆ. ಆಮೇಲೆ ಹೀಗೆ ಬದರಿಕಾಶ್ರಮದಲ್ಲಿ ಬಂದಾಗ ಒಂದು ಅಪೂರ್ವವಾಗಿರ್ತಕ್ಕಂತಹ ಸುಗಂಧದ ಒಂದು ಅನುಭವದಿಂದಾಗಿ ನನ್ನಾಕೆ ಆ ಪುಷ್ಪವನ್ನು ತರಬೇಕು. ಸಹಸ್ರದಳ ಪುಷ್ಪ ಅಂತ ಹೇಳ್ತಾರೆ. ಆ ಕಮಲಕ್ಕೆ 1000 ದಳ ಅಂತೆ. ಆ ಸಹಸ್ರದಳ ಪುಷ್ಪವನ್ನು ನೋಡಬೇಕು ನಾನು ಅಂತ ನನ್ನಾಕೆ ಹೇಳಿದ್ರಿಂದ ಅದನ್ನು ತರಲಿಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ. ನಿನ್ನನ್ನು ನೋಡಿದರೆ ನಿಂದೆಂಥ ಶಕ್ತಿಯಪ್ಪ ನಿಂದು, ನನಗೆ ನಡ್ಕ ಬಂದೋಯ್ತು ನೋಡಿ. ಆದ್ದರಿಂದ ಮಹಾತ್ಮ ದಯವಿಟ್ಟು ಹೇಳಪ್ಪ, ನೀನು ಯಾರು ಅಂತ ಸ್ವಲ್ಪ ಬಗ್ಗಿದ ಕೇಳಿದ. ಪೌರುಷ ನಡೀಲಿಲ್ಲ ಅಂತಾದಾಗ ಸ್ವಲ್ಪ ತಗ್ಗುತ್ತೇವಲ್ಲ ನಾವು, ಹಾಗೆ ಸ್ವಲ್ಪ ತಗ್ಗಿದ. ಮಹಾತ್ಮ ಅಂತ ಕೈ ಮುಗಿದು ನೀನು ಯಾರಪ್ಪ ಹೇಳು ಅಂತ ಹೇಳ್ದ. ನಾವು ಹಿಂದಣ ಯುಗದ ರಾಘವ ದೇವನೋಲೆಯಕಾರರು, ನಾವು ಹಿಂದನ ಯುಗದ ರಾಘವ ದೇವನ ಓಲೆಯಕಾರರು, ಆ ಸುಗ್ರೀವ ಸಖ್ಯರು, ಪವನನಿಂದ ಅಂಜನೆಗೆ ಜನಿಸಿದೆವು. ನಾವು ನಿಮ್ಮೊಡ ಹುಟ್ಟಿದರೂ ಸಂಭಾವಿಸಿತು ನಿಮ್ಮಿಷ್ಟವು, ನಾವು ನಿಮ್ಮೊಡ ಹುಟ್ಟಿದರೂ
ಸಂಭಾವಿಸಿತು ನಿಮ್ಮಿಷ್ಟವೂ ಯನೆ ನಗುತ್ತಾ ವೃಕೋದರನು ಎರಗಿದನು ಕಲಿ ಹನುಮನಂಘ್ರಿಯಲಿ. ತಾನು ಯಾರು ಅಂದ ಭೀಮನಿಗೆ ಮನದಟ್ಟು ಮಾಡ್ತಾನೆ. ನಾನು ರಾಮನ ಕಾಲದಲ್ಲಿ ನಾವೆಲ್ಲ ರಾಮನಿಂದ ಸುದ್ದಿ ಮುಟ್ಟಿಸೋರಾಗಿದ್ವಿ. ಅಲ್ಲಿಯೂ ನೋಡಿ, ಅಲ್ಲಿ ಕೂಡ ನಾನು ಸಾಗರವನ್ನು ಹಾರಿದೆ, ಸೀತೆಗೆ ಅದು ಕೊಟ್ಟೆ ಏನೂ ಹೇಳಿಲ್ಲ. ಸುಮ್ಮನೆ ಓಲೆಕಾರರು ಸುದ್ದಿ ಮುಟ್ಟಿಸೋರು ಅಷ್ಟೇ. ಆಗ ನಾವಿದ್ವಿ ಅಷ್ಟೇ ಅಲ್ಲಿ. ಹೀಗೆ ನಾವು ನಮ್ಮ ವಂಶ ಎಲ್ಲ ಕಪಿವಂಶ, ಅಂಜನೆಯ ಪುತ್ರ ನಾನು ಅಂತ ಹೇಳಿದಾಗ ಭೀಮನಿಗೆ ಜ್ಞಾನೋದಯ ಆಯಿತು. ಸಾಕ್ಷಾತ್ ಹನುಮ ಅಂತ ಗೊತ್ತಾದ ತಕ್ಷಣ ಅಡ್ಡ ಬಿದ್ದುಬಿಟ್ಟ. ಎಲ್ಲ ತನ್ನ ಅಹಂಕಾರವನ್ನೆಲ್ಲ ಬಿಟ್ಟು ಪ್ರತಾಪ ಅದು ಇದೆಲ್ಲ ಮರೆತು ಆ ಹನುಮನ ಅಂಗ್ರಿಗೆ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟ. ಜರುಗಿನಲಿ ಜಾಂಬೋನದದ ಸಂವರಣೆ ಕಾರಂಗೆ ಎಡೆಯಲಿದ್ದುದು ಪರಮನಿಧಿ. ಜರುಗಿನಲಿ ಜಾಂಬೂನದದ ಸಂವರಣೆ ಕಾರಂಗೆ ಎಡೆಯಲಿದ್ದುದು ಪರಮನಿಧಿ. ಮಜಪೂತು ಪುಣ್ಯೋದಯದ ಫಲವೆನುದ ಸರಸಿಯೆತ್ತಲು ಗಂಧವೆತ್ತಲು ಬರವಿದೆತ್ತಣಿದೆತ್ತ ಘಟಿಸಿದುದು. ಸರಸಿಯೆತ್ತಲು ಗಂಧವೆತ್ತಲು ಬರವಿದೆತ್ತಣಿದೆತ್ತ ಘಟಿಸಿದುದು. ಅರೆರೆ ಮಾರುತಿ ತಂದೆ ನೀನೋ ಅರರೆ ಮಾರುತಿ ತಂದೆ ನೀನೆಂದೆನುತ ಬಣ್ಣಿಸಿದ. ಹಿಂದೆ ಸಂಪತ್ತು, ಆ ಚಿನ್ನವನ್ನು ನಿಧಿಯನ್ನು ಹುಡುಕ್ಲಿಕ್ಕೆ ಒಂದು ಅಂಜನ ಅಂತ ಸಿಕ್ತಿತ್ತಂತೆ. ಅಂಜನೆ ಹುಡುಕ್ತಾ ಹೋಗ್ತಿದ್ದಂತೆ ಒಬ್ಬ. ಅಂಜನ ಹುಡುಕೋಕೆ ಹೋಗುವಾಗ ನಿಧಿಯೇ ಸಿಕ್ಬಿಡ್ತಂತೆ. ಹಾಗಾಯ್ತು ನನ್ನ ಪರಿಸ್ಥಿತಿ ಅಂತ ಹೇಳ್ತಾನೆ ಅವನು. ಆ ಒಂದು ಚಿನ್ನ ಸಿಗುವಂಥ ಮಣ್ಣನ್ನು ಹುಡುಕೊಂಡು ಹೋಗ್ತಾ ಇದ್ದಾನೆ. ಈಗ ಚಿನ್ನವೇ ಸಿಕ್ಬಿಡ್ತು. ಏನು ಖುಷಿಯಾಗಿರ್ಬೇಕು ಅವನಿಗೆ. ಜರುಗಿನಲ್ಲಿ ಜಾಂಬೂನದ, ಜಾಂಬೂನದ ಅಂದರೆ ಚಿನ್ನ. ಚಿನ್ನ ಹುಡುಕುವವರಿಗೆ ಅಲ್ಲಿಯೇ ಪರಮನಿಧಿ ಸಿಕ್ಕಂಗಾಗ್ಬಿಡ್ತು. ನಮಗೆ ನಮ್ಮ ಪುಣ್ಯ ನಮಗೆ ಅತ್ಯಂತ ಅದ್ಭುತವಾದ ಫಲ ಸಿಕ್ಕಿಬಿಡ್ತು. ಎಲ್ಲಿಯ ಸರೋವರ, ಎಲ್ಲಿಯ ಸುಗಂಧ, ಎಲ್ಲಿಂದ ಎಲ್ಲಿಗೆ ಬರೋದು, ನಿನ್ನ ದರ್ಶನ ಆಗೋದು. ಸುಗಂಧ ಹುಡ್ಕೊಂಡು ಹೊರಟವು ನಾನು, ಪುಷ್ಪ ಹುಡ್ಕೊಂಡು. ಹಿಂಗೆ ಪರಮನಿಧಿಯೇ ಸಿಕ್ಕಂಗೆ ಹೋಯ್ತಲ್ಲ, ನಿನ್ನಂತ ಅವ್ರ ದರ್ಶನ ಆಯ್ತಲ್ಲ, ಇನ್ನು ಪುಷ್ಪ ಆಗಬೇಕು ನಮಗೆ. ಆದ್ದರಿಂದ ಎಲ್ಲಿಂದ ನೋಡಿ, ಮನುಷ್ಯನಿಗೆ ಭಾಗ್ಯ ಉದಯ ಆಗಬೇಕು ಅಂದರೆ ಆ ದೈವವೇ ಹಾಗೆ ಅದನ್ನು ತೆರೆದುಕೊಂಡು ಬಿಡುತ್ತೆ. ಸರಸಿ ಎತ್ತ, ಆ ಸರೋವರ ಎಲ್ಲಿ, ಗಂಧ ಎಲ್ಲಿ, ಬರುವುದೆತ್ತಣದೆತ್ತ ಘಟಿಸುವುದು. ನಾವು ಬಂದಿದ್ದಲ್ಲಿ ಹೇಗೋ ಘಟನೆಗಳು ನಡೀತಾವಲ್ಲ, ನಿನ್ನ ದರ್ಶನ ಆಯ್ತಲ್ಲ ನನಗೆ. ಮಾರುತಿ ತಂದೆ, ನೀನೇ ನನಗೆ ತಂದೆ ಅಂತ ಮತ್ತೊಮ್ಮೆ ನಮಸ್ಕಾರ ಮಾಡ್ದ. ಇವತ್ತು ನಿನ್ನ ದರ್ಶನದಿಂದ ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿ ಹೋಗಿಬಿಟ್ಟು, ಎಲ್ಲ ಸಮಸ್ಯೆ ದೂರ ಆಗಿಬಿಡ್ತು. ಶಿವ ಈ ದುರ್ಭೇದ, ರಾಜ್ಯಭ್ರಂಶ ಎಲ್ಲವೂ ಕೂಡ ನಿನ್ನ ದರ್ಶನದಿಂದ ದೂರ ಆಗಿಬಿಡುತ್ತೆ. ಆದ್ದರಿಂದ ನಮ್ಮ ಇವತ್ತು ನನ್ನ ಪುಣ್ಯೋದಯ, ನಮ್ಮ ಪಾಲಿನ ಪುಣ್ಯೋದಯ ಚರಿತಾರ್ಥವಾಗಿ ಹೋಯಿತು ಅಂತ ಕೈ ಮುಗಿತಾನೆ. ಆಮೇಲೆ ಹೇಳ್ತಾನೆ, ಹಿರಿಯರನಗಿಬ್ಬರೋ ಯುಧಿಷ್ಠಿರ ಧರಣಿಪತಿ ನೀನೊಬ್ಬನು. ಹಿರಿಯರನಗಿಬ್ಬರೋ
ಯುಧಿಷ್ಠಿರ ಧರಣಿಪತಿ ನೀನೊಬ್ಬನು, ಅಯ್ಯಂದಿರುಗಳಿಬ್ಬರು ಮಾರುತನು ನೀನೊಬ್ಬನಿಂದೆನಗೆ. ಗುರುಗಳಿಬ್ಬರು ಬಾದರಾಯಣ ಪರಮರ್ಷಿ ನೀನೊಬ್ಬನು, ಗುರುಗಳಿಬ್ಬರು ಬಾದರಾಯಣ ಪರಮರ್ಷಿ ನೀನೊಬ್ಬನು ಎಂದುಪಚರಿಸಿದನು ಪವಮಾನನಂದನನು ಅಂಜನಾ ಸುತನ. ಅವರಿಬ್ಬರ ಭೇಟಿ ಅತ್ಯಂತ ಸಂತೋಷಜನಕವಾಗಿತ್ತು. ಭೀಮ ಹೇಳ್ದ, ಸಂಪೂರ್ಣವಾಗಿ ಹನುಮಂತನಿಗೆ ಶರಣಾಗತಿ ಅವನದ್ದು. ಆಗ ಕೈಮುಗಿದು ಹೇಳ್ದ, ಅಪ್ಪ, ನನಗೆ ಇಬ್ಬರು ಹಿರಿಯರು ನನ್ನ ಜೀವನದಲ್ಲಿ. ಈಗ ಒಬ್ಬನೇ ಇದ್ದ ಮೊದಲು, ಅಣ್ಣಂದ್ರೆ ಇಬ್ಬರಾದರು ನನಗೆ. ಒಬ್ಬ ಯುಧಿಷ್ಠಿರ, ಈಗ ನೀನೊಬ್ಬ. ಇಬ್ಬರು ಅಣ್ಣಂದ್ರು ನನಗೆ, ಹಿರಿಯರಿಬ್ಬರು. ಆಮೇಲೆ ಧರಣಿಪತಿ ನೀನೊಬ್ಬ, ಅಯ್ಯಂದಿರಿಬ್ಬರು, ಅಣ್ಣಂದ್ರಿಬ್ರು, ಹಿರಿಯರಿಬ್ರು. ಅಣ್ಣಂದ್ರಿಬ್ರಾಯ್ತು, ಹಿರಿಯರಿಬ್ರಾಯ್ತು. ಆಮೇಲೆ ತಂದೆ ನನಗಿಬ್ಬರಾದ್ರೆ. ಈಗ ನನ್ನ ತಂದೆ ವಾಯು ತಂದೆ ಬೇರೆ, ಆಮೇಲೆ ನೀನು ತಂದೆ ನನಗೆ. ಇಬ್ಬರು ತಂದೆಯರಾದರು ನನಗೀಗ. ಆಮೇಲೆ ಇಬ್ಬರು ಗುರುಗಳಾದ್ರೆ. ಈಗ ಬಾದಾಯಣ ನಮ್ಮ ಗುರುವಾಗಿದ್ದರು, ಈಗ ನೀನೂ ಗುರುವಾಗಿ ಬಿಟ್ಟೆ. ಎಲ್ಲವನ್ನೂ ಆ ಹನುಮಂತನಲ್ಲಿ ಕಾಣ್ತಾನೆ. ಅಣ್ಣನನ್ನು, ಹಿರಿತನವನ್ನು, ಆಮೇಲೆ ಗುರುತ್ವವನ್ನು ಮೂರನ್ನೂ ಕಂಡು ಶರಣಾಗತಿಯನ್ನು ಮಾಡಿಬಿಡ್ತಾನೆ. ಆದ್ದರಿಂದ ನನಗೀಗ ಇಬ್ಬರಿಬ್ಬರಾಗಿದ್ದಾರೆ ಎಲ್ಲ ವಿಚಾರದಲ್ಲಿ. ಆದ್ದರಿಂದ ನೀನು ನನ್ನನ್ನು ಪಾಲಿಸಬೇಕು, ರಕ್ಷಿಸಬೇಕು ಅಂತ ಕೈ ಮುಗಿತಾನೆ. ಅಂಜುವೆನು ಭಿನ್ನಹಕ್ಕೆ ಬಾಂಧವ ವಂಜಿಕೆಯು ನಭ ಕೊತ್ತುತ್ತಿದೆ. ಕೇಳಂಜನಾಸುತ ತನ್ನ ಸಲುಗೆಯ ಮಾತ ಸಲಿಸುವಡೆ. ಅಂಜದೆಂಬೆನು ಧನುಜಪುರಕ್ಕೆ ಧನಂಜಯನ ಹೊತ್ತಿಸಿದ ಖಳರನು ಭಂಜಿಸಿದ ಸಾಗರವ ದಾಲ್ತಿದ ರೂಪು ತೋರೆಂದ. ಆ ಮಾತಿಗೆ ಹನುಮಾನ್ ಭಾಳ ಆನಂದ ಅಭಿವ್ಯಕ್ತಪಡ್ತಾನೆ. ಯಾವಾಗ ಶಕ್ತಿಯುತರ ಎದುರುಗಡೆ ತಗ್ಗಿ ಬಗ್ಗಿ ಬಾಳಿದಾಗ ಎಲ್ಲರನ್ನೂ ಗೆಲ್ಬೋದು. ಆದ್ದರಿಂದ ಹನುಮಂತ ಹೇಳ್ತಾನೆ, ನಿನ್ನ ಮೃದುವಾದ ವಚನ ನನಗೆ ಸಂತೋಷ ಕೊಡ್ತಪ್ಪ. ನೀ ತಗ್ಗಿದಲ್ಲ ಸ್ವಲ್ಪ ಲಲಿತ ವಚನ, ಭಾಳ ವಿನೀತವಾಗಿರ್ತಕ್ಕಂಥ ವಚನಗಳಿಂದ ನನಗೆ ಖುಷಿಯಾಗಿದೆ. ನಿನ್ನ ಪರಾಕ್ರಮಕ್ಕೂ ಮೆಚ್ಚಿದೆ ನಾನು. ನೀವು ಆದ್ದರಿಂದಲೇ ಚಂದ್ರವಂಶದಲ್ಲಿ ಪಾಂಡು ಪುತ್ರರಾಗಿ ಜನಿಸಿದ್ದೀರಾ. ನಿಮಗಿನ್ನೂ ಅಹಿತ ಇಲ್ಲ, ಶತ್ರುಗಳೆಲ್ಲ ನಾಶ ಆದರು ಅಂತ ತಿಳ್ಕೊಂಬಿಡು. ಅರ್ಜುನ ಅಲ್ಲಿ ದೇವಲೋಕಕ್ಕೆ ಹೋದವನು ಬಂದಿಲ್ಲ, ಕಂಡಿಲ್ಲ ಇತ್ಲಾಗಿಂತ ಅಂತೇಳಿ ತುಂಬ ನಿಮಗೆ ಒಂದ್ಸಲ ಗೊಂದಲ ಇದೆಯಲ್ಲ. ಶೀಘ್ರದಲ್ಲಿ ಅರ್ಜುನನೂ ಬರ್ತಾನೆ. ಆದ್ದರಿಂದ ಈ ದಿನ ಎಲ್ಲ ರೀತಿಯಲ್ಲೂ ನಿನಗೆ ಫಲ ಕೊಡ್ತು ಅಂತ ಹೇಳಿದಾಗ ಭೀಮ ಅಭಿವ್ಯಕ್ತಪಡಿಸ್ತಾನೆ ಒಂದು ಕೋರಿಕೆಯನ್ನು. ಹನುಮ, ನಿನ್ನನ್ನು ನೋಡಿದ ತಕ್ಷಣ, ಎಲ್ಲ ಹೇಳಿದ ತಕ್ಷಣ ಆವತ್ತಿನ ನೆನಪಾಗ್ತಾ ಇದೆ ನನಗೆ. ಆ ವಾನರ ರೂಪದಿಂದ ಏನೆಲ್ಲ ನೀನು ಕೆಲಸ ಮಾಡಿದೆಯಲ್ಲ, ಆ ಸಾಗರವನ್ನು ದಾಟುವಾಗ ಯಾವ ರೂಪವನ್ನು ಪಡ್ಕೊಂಡಿಯಲ್ಲ, ಆ ರೂಪ ಒಂದ್ಸಲ ನೋಡಬೇಕು ಅಂತ ಕಾಣಿಸ್ತಾ ಇದೆ ನನಗೆ. ಒಂಥರ ಕೇಳ್ಕೊಳ್ಳೋಕೆ ಹೆದರಿಕೆ ಆಗ್ತಿದೆ ನನಗೆ, ಅದನ್ನು ಹೇಗೆ ಕೇಳ್ಕೊಳ್ಳೋದು ಅಂತ. ಆದ್ದರಿಂದ ಅಂಜಿಕೆಯಾದರೂ ಕೂಡ ಸಾಗರವ ದಾಟಿದ ರೂಪವನ್ನು ನನಗೊಂದು ತೋರಿಸ್ತೀಯಪ್ಪ ಅಂತ ಕೇಳ್ತಾನೆ. ಅಂಜುವನು ಭಿನ್ನಹಕ್ಕೆ ಬಾಂಧವ ವಂಜಿಕೆಯು ನಭಕೊತ್ತುತ್ತಿದೆ. ನಮ್ಮ ಬಂಧುಗಳೇ ಆಗಿದ್ದರಿಂದ ಇದನ್ನು ಕೇಳಕ್ಕೆ ನನಗೆ ಆಗ್ತಾ ಇಲ್ಲ. ಆದ್ದರಿಂದ ಅಂಜುತ್ತಾ ನೀನು
ಆ ರೂಪವನ್ನು ತೋರಿಸಿದೆಯಲ್ಲ, ನನ್ನ ಸಲುಗೆಯ ಮಾತನ್ನು ನೀನು ಕೇಳುವುದಾದರೆ ಹೆದರಿಕೆ ಇಲ್ದೇನೆ ನಾನು ನಿನ್ನ ಹತ್ರ ಕೇಳ್ತೇನೆ. ಧನುಜಪುರಕ್ಕೆ ಧನಂಜಯ ಹೊದ್ದಿಸಿದ. ಧನುಜಪುರಕ್ಕೆ ಅಂದರೆ ರಾಕ್ಷಸ ರಾವಣನ ಅಂತಃಪುರಕ್ಕೆ ಬೆಂಕಿ ಹಾಕಿದೆಯಲ್ಲ. ಧನಂಜಯ ಅಂದ್ರೆ ಒಂದು ಅರ್ಜುನ ಅಂತ ಅರ್ಥ, ಇಲ್ಲಿ ಧನಂಜಯ ಅಂದರೆ ಬೆಂಕಿ. ಹಾಗರ್ಥ ಆದರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲದ್ರೆ ಅರ್ಥ ಆಗಲ್ಲ. ನೀನು ರಾವಣನ ಅರಮನೆಗೆ ಬೆಂಕಿ ಹಾಕಿದಾಗ ಏನು ಸನ್ನಿವೇಶ ಇತ್ತು, ಸಾಗರವನ್ನು ದಾಟಿದಾಗ ಯಾವ ರೂಪವನ್ನು ಪಡ್ಕೊಂಡೆ, ಆ ರೂಪವನ್ನು ನನಗೊಂದ್ಸಲ ತೋರಿಸ್ತೀಯಪ್ಪ ಅಂತ ಕಳಕಳಿಯಿಂದ ಕೇಳಿಕೊಂಡ. ಹೀನ ಸತ್ವರು ಸತ್ಯ ಧರ್ಮ ವಿಹೀನರು ಅರ್ಥಪರಾಯಣರು ಕುಜನಾನುರಕ್ತರು ವರ್ಣ ಧರ್ಮಾಶ್ರಮ ವಿದೂಷಕರು ದಾನಿಗಳು ದುಷ್ಪಾತ್ರದಲ್ಲಿ ಗುಣಮೌನಿಗಳು ಗರ್ವಿತರು ಮಿಥ್ಯಾಜ್ಞಾನಿಗಳು ಕಲಿಯುಗದ ಮನುಜರು ದಾನಿಗಳು ದುಷ್ಪಾತ್ರದಲ್ಲಿ ಗುಣಮೌನಿಗಳು ಗರ್ವಿತರು ಮಿಥ್ಯಾಜ್ಞಾನಿಗಳು ಕಲಿಯುಗದ ಮನುಜರು ಭೀಮ ಕೇಳದ. ಲಂಕೆಗೆ ಹಾರಿದ ಹನುಮಂತನ ರೂಪವನ್ನು ನೋಡಬೇಕು ಅಂತ ಭೀಮನಿಗೆ ಆಸೆ ಆಯಿತು. ಅದಕ್ಕೆ ಕೇಳ್ತಾನೆ, ನಿನ್ನ ರೂಪವನ್ನು ತೋರಿಸ್ಬಿಡು ಅಂತ. ಆಗ ಹೇಳ್ತಾನೆ ಹನುಮ, ತ್ರೇತಾಯುಗದಲ್ಲಿರುವವರು ಏನಿದ್ದಾರೆ, ಕೃತಯುಗಕ್ಕಿಂತ ತ್ರೇತಾಯುಗದವರು ದುರ್ಬಲರು, ದ್ವಾಪರ ಯುಗದವರು ತ್ರೇತಾಯುಗದಕ್ಕಿಂತ ದುರ್ಬಲರು. ಈಗೆಲ್ಲ ನೀವು ಕಲಿಯುಗದಲ್ಲಿ ಇದ್ದೀರಾ, ಕಲಿಯುಗದಲ್ಲಿ ಮನುಷ್ಯರಿದ್ದಾರಲ್ಲ ಅವರು ಇನ್ನೂ ದುರ್ಬಲರು. ದುರ್ಬಲರಿಗೆ ನೋಡ್ಲಿಕ್ಕೆ ಆಗುವುದಿಲ್ಲ ಇದನ್ನೆಲ್ಲ. ಆದ್ದರಿಂದ ಹೀನ ಸತ್ವರು, ಸತ್ಯಧರ್ಮ ವಿಹೀನರು, ಅನರ್ಥ ಪರಾಯಣರು, ಕುಜನಾನುರಕ್ತರು, ಧರ್ಮಾಶ್ರಮ ವಿದೂಷಕರು ದಾನಿಗಳು ದುಷ್ಪಾತ್ರದಲ್ಲಿ, ಗುಣಮೌನಿಗಳು ಗರ್ವಿತರು, ಮಿಥ್ಯಾಜ್ಞಾನಿಗಳು, ಕಲಿಯುಗದ ಮನುಜರು ಭೀಮ ಕೇಳೆಂದ. ಕಲಿಯುಗದಲ್ಲಿ ಮನುಷ್ಯರು ಯಾವ್ಯಾವ ಸ್ವರೂಪದವರು, ಇವರಿಗೆ ನಮ್ಮ ರೂಪ ತೋರ್ಸಕ್ಕಾಗಲ್ಲ. ಕಲಿಯುಗದ ಸ್ಥಿತಿಯನ್ನು ಹೇಳ್ತಾ ಇದ್ದಾನೆ. ಕಲಿಯುಗದಲ್ಲಿ ಯಾರ್ಯಾರು ವಂಶ ತಾಳ್ತಾರೆ, ಜನ್ಮ ತಾಳ್ತಾರೆ, ಅವರಿಗೆ ದೌರ್ಬಲ್ಯ ಜಾಸ್ತಿ, ದುರ್ಬಲರವರು. ಸತ್ವಗುಣ ಇರುವುದೇ ಇಲ್ಲ, ಬರೇ ಒಂದೇ ರಾಜಸ ಒಂದೇ ತಾಮಸ, ಸತ್ವಗುಣ ಇರೋದಿಲ್ಲ. ನಾವು ನೋಡ್ತೀವಲ್ಲ, ಧರ್ಮ 3 ಪಾದ ಕಿತ್ಕೊಳ್ಳುತ್ತಂತೆ, ಒಂದೇ ಪಾದ ಇಡುತ್ತಂತೆ ಕಲಿಯುಗದಲ್ಲಿ. ಕೊನೆಗೆ ಆ ಒಂದು ಪಾದವು ಕಿತ್ತೋಗುತ್ತೆ, ಅಧರ್ಮವೇ ಆಗುತ್ತೆ. ಆಗ ಯದಾ ಹಿ ಧರ್ಮಸ್ಯ ಮತ್ತೆ ಬರ್ತದೆ ಅಷ್ಟೇ. ಆಮೇಲೆ ಇವ್ರು ಏನು ಕಲಿಯುಗದವರು ಎಂಥವರು, ಸತ್ಯ ಧರ್ಮ ವಿಹೀನರು. ಸತ್ಯ ಬೇಡ ಇವರಿಗೆ, ಎಲ್ಲ ಯೋಚನೆ ಮಾಡ್ಕೊಳ್ಳಿ. ಇವತ್ತಿನ ಪರಿಸರ ಸತ್ಯ ಬೇಡ, ಧರ್ಮ ದೂರ, ಧರ್ಮ ನಿರಪೇಕ್ಷ, ಧರ್ಮ ನಿರಪೇಕ್ಷ ಅಂತ ಬಾಯಲ್ಲೇ ಹೇಳುತ್ತಾರೆ. ಧರ್ಮ ಬೇಡವೇ ಬೇಡ ಅವರಿಗೆ. ಆದ್ದರಿಂದ ಅನರ್ಥ ಪರಾಯಣರು ಬೇಡ್ದಿದ್ದೇ ಮಾಡೋದು ಕಲಿಯುಗದಲ್ಲಿ. ಆಮೇಲೆ ಕೆಟ್ಟ ಮನುಷ್ಯರು, ಕೆಟ್ಟ ವಿಚಾರದಲ್ಲಿ ತತ್ಪರರು, ಧರ್ಮಾಶ್ರಮ ವರ್ಣಾಶ್ರಮ ಬೇಡ ಇವರಿಗೆ, ಅದನ್ನೆಲ್ಲ ದೂರ ಮಾಡ್ತಾರೆ. ಆಮೇಲೆ ಬೇಡದವರಿಗೆ ದಾನ ಕೊಡ್ತಾರೆ, ಅಯೋಗ್ಯರಿಗೆ ದಾನ ಕೊಡ್ತಾರೆ. ಸತ್ಪಾತ್ರಿಗೆ ದಾನ ಕೊಡಬೇಕಲ್ಲ, ಯಾರಿಗೆ ಕೊಡಬಾರ್ದೋ ಅವ್ರಿಗೆ ಕೊಡೋದು, ಕೊಡಬೇಕಾದವ್ರಿಗೆ ಇಲ್ಲವೇ ಇಲ್ಲ. ಅದಕ್ಕೆ ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಹೋಯ್ತದು, ಸಾತ್ವಿಕ ದಾನ ಇಲ್ಲ, ರಾಜಸ ತಾಮಸ ದಾನಗಳೇ. ದುಷ್ಪಾತ್ರರಿಗೆ ದಾನ ಮಾಡ್ತಾರೆ, ಗುಣದ ವಿಚಾರದಲ್ಲಿ ಸುಮ್ಮನೆ ಇರ್ತಾರೆ. ಗುಣ ಇದ್ದರೆ ಅಲ್ಲಿ ಸುಮ್ಮನಿದ್ದಾರೆ, ಮಾತಾಡೋಕ್ಕೆ ಹೋಗಲ್ಲಂತೆ. ಮಹಾಗರ್ವಿತರು, ಅಹಂಕಾರ ಜಾಸ್ತಿ. ಆಮೇಲೆ ಮಿಥ್ಯಾಜ್ಞಾನಿಗಳು, ತಮಗೇನು ಗೊತ್ತಿಲ್ವೋ ಅದೇ ಮಹಾಜ್ಞಾನ ಅಂತ ತಿಳ್ಕೊಂಡಿರ್ತಾರೆ, ಸುಳ್ಳು ತಿಳ್ಕೊಂಡಿರ್ತಾರೆ. ಆದ್ದರಿಂದ ಕಲಿಯುಗದ ಮನುಜರು ಈ ರೀತಿಯ ಸ್ಥಿತಿಯಲ್ಲಿ ಇರ್ತಾರೆ ಭೀಮ. ಆದ್ದರಿಂದ ನಮ್ಮ ರೂಪ ಎಲ್ಲ ತೋರಿಸುವಂಥದ್ದಲ್ವೇ ಅಲ್ಲ ಅಂಥೇಳಿ, ನನ್ನ ರೂಪ ತೋರ್ಸೋಕ್ಕಾಗಲ್ಲ ಅಂತ ಹನುಮಂತ ಭೀಮನಿಗೆ ಹೇಳ್ತಾನೆ. ಮೇರುವಿನ ತಪ್ಪಲಲಿ ಬೆಳೆದ ಬಲಾರಿ ಚಾಪವೋ ಮೇನ್
ತ್ರಿವಿಕ್ರಮನಾರು ಭಟೆಯಲಿ ಜಡಿವ ಜ್ಯೋತಿರ್ಗಣದ ಬಲು ಮಿಳಿಯೋ ಚೂರಿಸುವ ಬಲು ಬಾಲವೋ ಜಂಭಾರಿ ಭವನವಳ್ಳಿರಿಯೇ ತ್ರಿಪುರಾರಿಯೊಡ್ಡಿನ ಹೊಲಹಿನಲಿ ಹೊಳೆ ಹೊಳೆದನ ಹನುಮ ತ್ರಿಪುರಾರಿಯೊಡ್ಡಿನ ಹೊಲಹಿನಲಿ ಹೊಳೆ ಹೊಳೆದನ ಹನುಮ ರೂಪ ತೋರಿಸ್ಲಿಕ್ಕಾಗಲ್ಲ ಅಂತ ಮೊದಲು ಹೇಳಿದ್ರು ಕೂಡ ಭೀಮನ ಕೋರಿಕೆಗೆ ತಲೆಬಾಗಿದ. ಆದರೂ ನಿನಗಾಗಿ ನಾನು ತೋರಿಸ್ತೀನಿ ಅಂತ ಬೆಳೆದ ಆ ಬೆಳೆದಾಗ ಏನೆಲ್ಲ ಸ್ಥಿತಿ ಆಯಿತು ಹೇಳ್ತಾರೆ. ಮೇರುವಿನ ತಪ್ಪಲಲ್ಲಿ ಬೆಳೆದ ಬಲಾರಿ ಚಾಪವೋ, ಮೇರು ಪರ್ವತದ ತಪ್ಪಲಿನಲ್ಲಿ ಬೆಳೆದ ಕಾಮನ ಬಿಲ್ಲೋ, ಅವನ ಬಾಲ ಎಲ್ಲ ನೋಡಿದ್ರೆ ಕಾಮನ ಬಿಲ್ಲೇ ಆಗಿದೆಯೇನೋ ಅಂತ ಕಾಣಿಸ್ತಾ ಇದೆ. ಹಾಗೆ ತ್ರಿವಿಕ್ರಮ ಆರ್ಭಟೆಯಲ್ಲಿ ತ್ರಿವಿಕ್ರಮ ವಾಮನ ಒಂದು ಆರ್ಭಟ ಮಾಡಿ ಇಡೀ ಆಕಾಶವನ್ನು ಒಂದು ಮೆಟ್ಟಿನಿಂದ ಅಳೆಯುವ ಸಂದರ್ಭದಲ್ಲಿ ಒಂದ್ಸಲ ಆರ್ಭಟ ಮಾಡಿದಾಗ ಆಕಾಶದ ನಕ್ಷತ್ರಗಳೆಲ್ಲ ಒಂದು ಸಾಲಿಗೆ ಸೇರಿಕೊಂಡು ಒಂದು ನಕ್ಷತ್ರಗಳ ಮಿಣಿಯೋ ಎಂಬಂತೆ ಕಾಣ್ತಾ ಇತ್ತಂತೆ. ಹಾಗೆ ಕಾಣಿಸ್ತಾ ಇದೆ. ಇನ್ನು ಆ ಬಾಲ ಹಾಗೆ ಬೆಳೀತಾ ಇದೆ. ಅದು ಬಾಲವೋ ಜಂಬಾರಿ ಭವನದಳ್ಳಿರಿಯೇ ತ್ರಿಪುರಾರಿ ಒಡ್ಡಿನ ಹೊಳಗಿನರಿ ಹೊಳೆ ಹೊಳೆದನ ಭೀಮ. ಆಗ ಇಂದ್ರನ ಆಸ್ಥಾನದವರೆಗೂ ಅವನು ಬೆಳೆದು ಹೋದ. ಅಷ್ಟು ಹೊಳೆವ ಆ ಒಂದು ಸ್ವರೂಪವನ್ನು ಇಟ್ಟುಕೊಂಡು ಬೆಳೆದು ದೈತ್ಯ ಶಕ್ತಿಯಾಗಿ ನಿಂತು ಭೀಮನಿಗೆ ತನ್ನ ಸ್ವರೂಪವನ್ನು ಹನುಮಂತ ತೋರಿದ್ದಾನೆ. ನೋಡಿದನು ನಡುಗಿದನು ಕಂಗಳ ಕೋಡಿಯಲಿ ನೀರೊರೆಯೇ ಹರುಷದ ರೂಢಿಯಲಿ ಝೊಮ್ಮೆದ್ದು ಮನಡೆಂಟಣಿಸಿ ಭೀತಿಯಲಿ ಬಾಡು ಮೋರೆಯನೆತ್ತಿ ಕೈಗಳ ನೀಡಿ ಕಂಗಳ ಮುಚ್ಚಿ ಮರಳಿದು ನೋಡಿ ಶಿವ 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 ಎನ್ನುತ್ತ ಬೆಚ್ಚಿದನು ಅಡಿಗಡಿಗೆ ಭೀಮ. ಈ ಸಂದರ್ಭದಲ್ಲಿ ಧ್ರುವನ ಕಥೆ ನೆನಪಿಗೆ ಬರುತ್ತೆ. ಧ್ರುವ ಅತ್ಯುನ್ನತ ಸ್ಥಾನವನ್ನು ಪಡಿಬೇಕು ಅಂತ ನಾರಾಯಣನನ್ನ ಕುರಿತು ತಪಸ್ಸು ಮಾಡಿದಾಗ ನಾರಾಯಣ ಒಲಿದು ಬರ್ತಾನೆ. ನಾರಾಯಣನ ನೋಡಬೇಕು ಅಂತ. ಆ ನಾರಾಯಣ ಪ್ರತ್ಯಕ್ಷ ಆದಾಗ ಧ್ರುವನಿಗೆ ನೋಡ್ಲಿಕ್ಕಾಗಲಿಲ್ಲ ಅಂತ. ಏನೋ ಕೇಳ್ಕೋಬೇಕು. ಏನು ವರ ಬೇಕು ಕೇಳು ಅಂತಿದ್ದಾನೆ. ಅವನಿಗೆ ಮಾತೇ ಇಲ್ಲ. ಮಾತಾಡೋಕ್ಕೆ ಆಗುವಂಥದ್ದ ಶ್ಲೋಕ ಇದು. ಮಾತೇ ಬರ್ತಿಲ್ಲ. ಅದಕ್ಕೆ ಏನು ಬೇಕು ಕೇಳ್ತಾ ಇದ್ದಾನೆ. ಆಗ ಹೇಳ್ತಾನೆ, ಭಗವಂತ ಎಲ್ಲ ನೀನೇ ಅಲ್ವಾ, ನಾನು ಕೇಳೋದೇನಿದೆ ನೋಡಿ, ಸಮರ್ಪಣಾ ಭಾವ. ನಾನು ಕೇಳೋದೇನಿದೆ, ನನ್ನ ಕಾಲುಗಳಿಗೆ ಶಕ್ತಿ ನೀಡುವವನು ನೀನೇ, ಕಣ್ಣುಗಳಿಗೆ ಶಕ್ತಿ ನೀಡುವವನು ನೀನೇ, ಚರ್ಮಕ್ಕೆ ಸ್ಪರ್ಶ ಜ್ಞಾನ ನೀಡುವವನು ನೀನೇ. ನೀನು ಇಲ್ಲ ಅಂದರೆ ಏನೂ ಇಲ್ಲ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಆ ಜೀವ ಸ್ವರೂಪವಾದ ಪರಮಾತ್ಮ ನಮ್ಮ ದೇಹದಲ್ಲಿ ಇಲ್ಲ ಅಂದರೆ ಕಣ್ಣು ನೋಡಲ್ಲ, ಮೂಗು ಆಘ್ರಾಣಿಸಲ್ಲ, ಕಿವಿ ಕೇಳಲ್ಲ, ನಾಲ್ಗೆ ತೆಪ್ಪಗಿರುತ್ತೆ, ಮಾತಾಡಲ್ಲ. ಹಾಗೆ ಧ್ರುವ ಎಷ್ಟರ ಮಟ್ಟಿಗೆ ಅದನ್ನೇ ಏನಾದರೂ ಮಾತಾಡಿಸೋದಿದ್ದೆ ನಿನ್ನ ಶಕ್ತಿಯಿಂದಲೇ ನಾನು ಮಾತಾಡೋದು. ಆದ್ದರಿಂದ ನನಗೇನು ಬೇಕೋ ನೀನೇ ನನ್ನ ನಾಲಿಗೆ ಮೇಲೆ ಕೂತ್ಕೊಂಡು ಕೇಳ್ಕೊ. ಆ ಮಟ್ಟಕ್ಕೆ ಧ್ರುವ ಕೇಳ್ತಾನೆ. ಹಾಗೆ ಇಲ್ಲಿ ನೋಡಬೇಕು ಅಂತ ಆಸೆ ಪಟ್ಟ ಭೀಮ. ಅದರ ಅದ್ಭುತ ರೂಪ ನೋಡಿ ಭೀಮನಿಗೆ ಎಲ್ಲರನ್ನೂ ಹೆದರಿಸುವವ. ಭೀಮನಿಗೆ ಹೆದರಿಕೆ ಆಯಿತು ಅಂದರೆ ಹನುಮಂತನ ರೂಪ ಎಂಥದ್ದಿರಬೇಕು. ನಡುಗಿಬಿಟ್ನಂತೆ, ಗಡ 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 ನಡುಗಿಬಿಟ್ನಂತೆ. ಇದೇನು ಭಯಂಕರ ರೂಪ, ನೋಡ್ಲಿಕ್ಕಾಗ್ತಿಲ್ಲ. ಕಣ್ಣಲ್ಲಿ ದಳ ದಳ ದಳ. ನಮ್ಮ ವಂಶದವನೇ ಅಲ್ಲ ಅವನು.
ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದಾನಲ್ಲ ಆ ಪರಮಾತ್ಮ ಸ್ವರೂಪಿಯಾದ ಹನುಮಂತನ ನೋಡಿದಾನೆ. ಕಣ್ಣಲ್ಲಿ ದಳ 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 ನೀರಿಳಿತಾ ಇದೆ. ನೋಡಿದನು ನಡಿಗಿದನು ಕಂಗಡ ಕೋಡಿಯಲ್ಲಿ ನೀರೊರಿಗೆ, ಹರುಷದ ರೂಢಿಯಲ್ಲಿ ಆ ರೋಮಾಂಚನ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಹನುಮನ ದರ್ಶನ ನನಗೆ ಆಗ್ತಾ ಇದೆಯಲ್ಲ ಅಂತ ರೋಮಗಳೆಲ್ಲ ನಿವರಿ ನಿಂತಿದ್ದಾವೆ. ಹನುಮನ್ ರೋಮನ್ ಎರಡ್ಸಕ್ಕಾಗ್ಲಿಲ್ಲ ಅವನಿಗೆ, ಇವನ್ ರೋಮನೇ ನಿಂತುಕೊಳ್ತು. ಈಗ ರೋಮಾಂಚನವಾಗ್ತಾ ಇದೆ. ಆಮೇಲೆ ಮುಖ ಬಾಡಿ ಹೋಗಿದೆ, ನೋಡಕ್ಕಾಗ್ತಿಲ್ವಲ್ಲ, ಅಷ್ಟು ಪ್ರಕಾಶ ಇದೆ. ಆಮೇಲೆ ಸಾಕು ಸಾಕು ತಂದೆ ಅಂಜಿದೆನು, ಮನುಜರು ಕಾಕು ಬಲರು, ನಿಜ ಸ್ವಭಾವವನೇಗೆ ಬಿಡುವೆವು, ತಿಳಿದು ತಿಳಿಯೆವು ಕಂಡಡೊಂದುವೆವು. ಸಾಕು ತಂದೆ ಸಾಕು, ಪೂರ್ವದ ರೂಪಿನಲ್ಲಿ ನಿರ್ವ್ಯಾಕುಲನ ಮಾಡೋ, ತಂದೆ ಪೂರ್ವದ ರೂಪಿನಲ್ಲಿ ನಿರ್ವ್ಯಾಕುಲನ ಮಾಡೆನಲು ಪವನಜನು, ಆತಪೀಶ್ವರನಗುತ ಮುನ್ನಿನ ರೂಪ ಕೈಕೊಂಡ, ಆತಪೀಶ್ವರನಗುತ ಮುನ್ನಿನ ರೂಪ ಕೈಕೊಂಡ. ಅದ್ಭುತವಾದ ಹನುಮಂತನ ಸಾಕ್ಷಾತ್ ರೂಪವನ್ನು ಕಂಡ ಮೇಲೆ ಅವನಿಗೆ ಗಾಬರಿ ಆಗ್ತಿದೆ, ಹೆದರಿಕೆ ಆಗ್ತಿದೆ. ಯಾಕೆಂದ್ರೆ ಮಾನವ ಜನ್ಮ. ಅದಕ್ಕೆ ಹೇಳ್ತಾನೆ, ಸಾಕು ಸಾಕು ನಿನ್ ರೂಪ ನೋಡಿ ನನಗೆ ಹೆದರಿಕೆ ಆಗ್ತಿದೆ, ಸಾಕು ಸಾಕು ನಿನ್ ರೂಪ ನೋಡಿ ನಾನು ಹೆದರ್ತಾ ಇದ್ದೇನೆ. ನಾವು ಮನುಷ್ಯರಪ್ಪ, ಕಂಡೊಡೆ ಅಂಜುವು, ಕಂಡ ತಕ್ಷಣ ನಮ್ಗೆ ಹೆದರಿಕೆ ಆಗ್ತಾ ಇದೆ, ನೀನು ನೋಡಿದ ತಕ್ಷಣ ಹೆದರಿಕ್ತಾ ಇದೆ. ಸಾಕಪ್ಪ ಸಾಕು, ನೀನು ಹಿಂದಿನ ರೂಪದಲ್ಲೇ ನನ್ನನ್ನು ತೋರಿಸು, ನನಗೆ ದುಃಖವನ್ನು ದೂರ ಮಾಡಪ್ಪ ಅಂತ ಮತ್ತೆ ಮತ್ತೆ ಶರಣಾಗತಿ. ನೀನು ಹಿಂದಿನ ರೂಪವೇ ಪಡ್ಕೊಡಪ್ಪ, ಈ ರೂಪ ಬೇಡ ಅಂತ ಕೈ ಮುಗಿದು ಬಿಟ್ಟ. ಕೇಳಿಕೊಂಡಾಗ ಹನುಮಂತ ನಗ್ತಾ ನಗ್ತಾ ದೊಡ್ಡ ರೂಪದಿಂದ ಸಣ್ಣ ರೂಪವಾಗಿ ನಿಂತುಕೊಂಡ. ಹನುಮಂತನ ದರ್ಶನ ಎರಡೂ ರೂಪದಲ್ಲಿ ಅವನಿಗೆ ಆಯಿತು. ಅದರಿಂದ ಇದು ಹನುಮ ಮತ್ತೆ ಭೀಮನ ಒಂದು ಪರಸ್ಪರ ಭೇಟಿಯಿಂದ ಏನೆಲ್ಲ ಆಯಿತು ಅಂತ ಕವಿ ಕುಮಾರವ್ಯಾಸ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಅನೇಕಾನೇಕ ವಿಚಾರಗಳನ್ನು ಮಧ್ಯದಲ್ಲಿ ತರುತ್ತಾನೆ. ಆ ರೀತಿಯಾಗಿ ನಮ್ಮನ್ನು ಆಕರ್ಷಿಸ್ತಾನೆ. ಹಾಗಾಗಿ ಹೃದಯವಂತಿಕೆಯನ್ನು ಹೆಚ್ಚು ಮಾಡುವಂತಹ, ವಿಸ್ತರಿಸುವಂತಹ ಮಹಾಕಾವ್ಯ ಕಾವ್ಯಕ್ಕೆ ಗುರು ಅಂತ ಕರೀತಾರೆ. ಅದರಿಂದ ಅನೇಕ ರೂಪಕಗಳನ್ನು ಕೊಟ್ಟು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಅನಿಸಿಕೊಂಡ ಕುಮಾರವ್ಯಾಸ ಅದ್ಭುತವಾದ ಕಾವ್ಯವನ್ನು ಕೊಟ್ಟು ನಮ್ಮೆಲ್ಲರನ್ನು ಕೂಡ ಆನಂದಪಡಿಸ್ತಾನೆ. ಇದನ್ನೆಲ್ಲ ನಾವು ನಿರಂತರವಾಗಿ ಓದುವ ಅಭ್ಯಾಸವನ್ನು ಇಟ್ಟುಕೊಳ್ಳೋಣ. ನಮಗೆಲ್ಲ ಹನುಮಂತನ ಅನುಗ್ರಹ, ಗುರುಗಳ ಅನುಗ್ರಹ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಹೇಮಖುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಯ, ಸೋಮ ಸೂರ್ಯಗ್ರಹಣದಲ್ಲಿ ಸುರನದಿಯ ತೀರದಲ್ಲಿ, ಶ್ರೀ ಮುಕುಂದಾರ್ಪಣವೆನಿಸಿ, ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲಬಹುದು. ಈ ಮಹಾಭಾರತದೊಳು ಒಂದಕ್ಷರವ ಕೇಂದರಿಗೆ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ರಘುಕುಲ ನಂದನ ರಾಜ
ಕೊಟ್ಟು